Hello my dear friends and my dear students, welcome to our YouTube channel Civil with Sudhir and myself Sudhir Jorobe. So ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನಂದ್ರೆ ಸ್ಟ್ರೆಂತ್ ಆಫ್ ಮಟೀರಿಯಲ್ ಇದು 15ನೇ ಕ್ಲಾಸ್ ಇದೆ, 15th ಕ್ಲಾಸ್ ಆಫ್ ಸ್ಟ್ರೆಂತ್ ಆಫ್ ಮಟೀರಿಯಲ್. ಸೊ ವಿತ್ ಯುವರ್ ಹೆಲ್ಪ್ ಅಂಡ್ ವಿತ್ ಯುವರ್ ಸಪೋರ್ಟ್ ನಾವು 15 ಕ್ಲಾಸ್ ಮಾಡಕ್ಕಾಗಿದೆ ಆಯ್ತಾ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ಈ ಸಬ್ಜೆಕ್ಟ್ ನ ಬೇಗ ಕಂಪ್ಲೀಟ್ ಮಾಡಿ. ರಿಮೈನಿಂಗ್ ಸಬ್ಜೆಕ್ಟ್ ಏನಿದೆ RDWS ಏನಿದೆ ಅದು ಏನಂತಂದ್ರೆ ಎನ್ವೈರನ್ಮೆಂಟಲ್ ಇರಲಿ ಅಥವಾ ಯಾವುದೇ ಸಬ್ಜೆಕ್ಟ್ ಇರಲಿ ನಾವು ಸ್ಟಾರ್ಟ್ ಮಾಡೋಣ. ಮತ್ತೆ ನಾಳೆ ನಾವೇನಂತಂದ್ರೆ ಒಂದು ಸ್ಟಡಿ ವಿಡಿಯೋನ ತಗೊಂಡ್ ಬರ್ತಾ ಇದೀವಿ, ಡೆಡಿಕೇಟೆಡ್ ವಿಡಿಯೋ ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡಿ ಆಯ್ತಾ. ನಾಳೆ ಅಪ್ಲೋಡ್ ಆಗುತ್ತೆ ಸರಿನಾ. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಚಾಪ್ಟರ್ 4 ಬೆಂಡಿಂಗ್ ಆನ್ ಶಿಯರ್ ಫೋರ್ಸ್ ಅಂಡ್ ರಿಮೈನಿಂಗ್ ಪ್ರಾಬ್ಲಮ್ಸ್ ಇದೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ನಮ್ಮ ಚಾನಲ್ ಹೆಸರು ನಿಮ್ಗೆ ಗೊತ್ತೇ ಇದೆ, ಸಿವಿಲ್ ವಿತ್ ಸುಧೀರ್ ಇದೆ. ಇಲ್ಲಿವರೆಗೂ ಯಾರ್ಯಾರು ನಮ್ಮ CWS ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಎಲ್ಲಾ ತರ ನೋಟಿಫಿಕೇಶನ್ಸ್ ನಿಮ್ಗೆ ಬರ್ತಾ ಇರುತ್ತೆ. ಸೊ ದಟ್ ನೀವು ಅವೇರ್ ಇರ್ಬೋದು ಯಾವುದೇ ನೋಟಿಫಿಕೇಶನ್ಸ್ ಇರಲಿ ಏನೇ ಇರಲಿ ಸರಿನಾ. ಸೊ ಇವತ್ತಿನ ಫಸ್ಟ್ ಪ್ರಾಬ್ಲಮ್ ಇದೆ, ಅದು ಬಂದ್ಬಿಟ್ಟು ಕ್ಯಾಂಟಿಲಿವರ್ ಇದೆ ರೈಟ್. ಸೊ ಇದು ಕ್ಯಾಂಟಿಲಿವರ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಒಂದು ಕ್ಯಾಂಟಿಲಿವರ್ ಇಲ್ಲೊಂದು UDL ಇದೆ, ಎರಡು ಪಾಯಿಂಟ್ ಲೋಡ್, ಸೊ 2 different point loads. So you have to calculate the SFD and BMD. You have to draw the SFD and BMD. So first ನಾವು ಕ್ಯಾಲ್ಕುಲೇಷನ್ ಮಾಡೋಣ, ಶಿಯರ್ ಫೋರ್ಸ್ ಕ್ಯಾಲ್ಕುಲೇಷನ್ ಆಯ್ತಾ. ಶಿಯರ್ ಫೋರ್ಸ್ ಕ್ಯಾಲ್ಕುಲೇಷನ್ ಒಂದು ನಿಮಿಷ. ಓಕೆ, ಶಿಯರ್ ಫೋರ್ಸ್ ಕ್ಯಾಲ್ಕುಲೇಷನ್. ಶಿಯರ್ ಫೋರ್ಸ್ ಎಟ್ ಬಿ, ಶಿಯರ್ ಫೋರ್ಸ್ ಎಟ್ ಬಿ ಏನಾಗುತ್ತೆ? ಶಿಯರ್ ಫೋರ್ಸ್ ಎಟ್ ಬಿ ಏನಾಗುತ್ತೆ ನೋಡಿ, ABCDE ಈ ಪಾಯಿಂಟ್ ಇದೆ. ಸೊ ನಮಗೆ ಏನಿದೆ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಶಿಯರ್ ಫೋರ್ಸ್ ಎಟ್ ಬಿ ಏನಿದೆ 10 ಕಿಲೋನ್ಯೂಟನ್ ಪಾಯಿಂಟ್ ಲೋಡ್ ಆಕ್ಟ್ ಆಗ್ತಾ ಇದೆ. ಸೊ ಇದ್ರದ್ದು ಲೋಡ್ ಏನು ಕೊಟ್ಟಿಲ್ಲ, ಒಂದು ನಿಮಿಷ ಬರೀತೀನಿ. 5 ಕಿಲೋನ್ಯೂಟನ್ ಮೀಟರ್, 5 ಕಿಲೋನ್ಯೂಟನ್ ಮೀಟರ್. ಸೊ ಶಿಯರ್ ಫೋರ್ಸ್ ಎಟ್ ಬಿ ಪಾಯಿಂಟ್ ಲೋಡ್ ಎಷ್ಟಿದೆ? ಅದು 10 ಕಿಲೋನ್ಯೂಟನ್ ಇದೆ ಸರಿನಾ. ಇದು 10 ಕಿಲೋನ್ಯೂಟನ್. ಓಕೆ, ನೆಕ್ಸ್ಟ್ ಶಿಯರ್ ಫೋರ್ಸ್ ಎಟ್ ಸಿ ಪಾಯಿಂಟ್ ಏನಾಗುತ್ತೆ? ಸಿ ಪಾಯಿಂಟ್ ಇದು 10 ಇಂಟು ಅಲ್ಲ 10 ಪ್ಲಸ್ ಈ UDL ಎಷ್ಟಿದೆ? 5 ಇದೆ. ಎಷ್ಟು ಡಿಸ್ಟೆನ್ಸ್ ವರೆಗೂ ಇದೆ? 2 ಮೀಟರ್ ವರೆಗೂ ಇದೆ. ಸೊ 10 ಪ್ಲಸ್ 5 ಇಂಟು 2 ಎಷ್ಟಾಯ್ತಿದೆ? ಇದು 10 ಪ್ಲಸ್ 10 20 ಆಯ್ತಿದೆ. ಸೊ 20 ಕಿಲೋ ನ್ಯೂಟನ್ ಎಟ್ ಸಿ ಪಾಯಿಂಟ್. ಶಿಯರ್ ಫೋರ್ಸ್ ಎಟ್ ಡಿ ಪಾಯಿಂಟ್ ಏನಾಗುತ್ತೆ? ಇವಾಗ ಪಾಯಿಂಟ್ ನೋಡಿ ಹೇಳ್ಬೋದಾ? ಸೊ ಶಿಯರ್ ಫೋರ್ಸ್ ಎಟ್ ಡಿ ಇ ಪ್ಲಸ್ 20 ಆಯ್ತಾ, ಇ ಪ್ಲಸ್ 20 ಪ್ಲಸ್ ಈ ಡಿ ಪಾಯಿಂಟ್ ಅಲ್ಲಿ ಇದು 20 ಡೌನ್ವರ್ಡ್ ರೈಟ್. ಸೊ ಇದೇನಾಯ್ತು? ಇದು 40 ಕಿಲೋ ನ್ಯೂಟನ್ ಪ್ಲಸ್ 40 ಕಿಲೋ ನ್ಯೂಟನ್, 40 ಕಿಲೋ ನ್ಯೂಟನ್ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಶಿಯರ್ ಫೋರ್ಸ್ ಅಟ್ ಈ ಪಾಯಿಂಟ್, ಈ ಪಾಯಿಂಟ್ ಅಲ್ಲಿ ಏನಿದೆ 40 ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಿ ರೈಟ್. ಸೊ 40 ಈಗ ಇರೋದು ಎಷ್ಟಿದೆ? ಇದು 40 ಕಿಲೋ ನ್ಯೂಟನ್ ಇಂಟು 3 ರೈಟ್. ಶಿಯರ್ ಫೋರ್ಸ್ ಅಟ್ ಇ ಏನಾಗುತ್ತೆ? ಶಿಯರ್ ಫೋರ್ಸ್ ಅಟ್ ಇ ಏನಾಗುತ್ತೆ? 40 ಆಗುತ್ತೆ ಎಕ್ಸಾಕ್ಟ್ಲಿ, ಮತ್ತೆ 40 ಆಗುತ್ತೆ ಹೌದಾ. ಈಗ ಶಿಯರ್ ಫೋರ್ಸ್ ಅಟ್ ಎ ಏನಾಗುತ್ತೆ ನೋಡೋಣ. ಎ ಪಾಯಿಂಟ್ ಅಂದ್ರೆ ಇ. ಸೊ 40 ಆಲ್ರೆಡಿ ಇದೆ ಕರೆಕ್ಟ್, ಪ್ಲಸ್ 40 ಇಂಟು 3 ಆಗುತ್ತೆ. ಸೊ ಇದೆಷ್ಟಾಗುತ್ತೆ? ಪ್ಲಸ್ 160 ಕಿಲೋ ನ್ಯೂಟನ್. ಸೊ ಇದು ಏನಾಯ್ತು? ಶಿಯರ್ ಫೋರ್ಸ್ ಕ್ಯಾಲ್ಕುಲೇಷನ್ ಮುಗಿತು. ಸೊ ಈಗ ನಾವು ಡ್ರಾ ಮಾಡೋಣ, ನೀಟಾಗಿ ಬರ್ತಾ ಇದೆ ನೋಡಿ. ಈ ತರ ಆಕ್ಚುಲಿ ಡಾಟೆಡ್ ಲೈನ್ ಹಾಕಬೇಕು. ಇಲ್ಲಿ ನಾನು ಡಾಟೆಡ್ ಲೈನ್ ಸ್ವಲ್ಪ ಇದಾಗ್ಬಿಡುತ್ತೆ, ಅದಕ್ಕೆ ನಾನು ಸಾಲಿಡ್ ಲೈನ್ಸ್ ಹಾಕ್ತಾ ಇರೋದು. ಓಕೆ, ಸೊ ಈ ತರ ಒಂದು ಸ್ಟ್ರೇಟ್ ಲೈನ್. ಸೊ ಫಸ್ಟ್ ಶಿಯರ್ ಫೋರ್ಸ್ ಅಟ್ ಎ ಏನಾಗಿದೆ? 160 ಇದೆ, 160 ಕಿಲೋ ನ್ಯೂಟನ್. ಅದಾದ್ಮೇಲೆ ಶಿಯರ್ ಫೋರ್ಸ್ ಅಟ್ ಇ 40 ಆಯ್ತಾ, 40 ಇದೆ. ಸೊ ಇಲ್ಲಿಂದ ಇಲ್ಲಿಗೆ UDL ಇದೆ. ಸೊ ಏನಾಗುತ್ತೆ? ಇನ್ಕ್ಲೈನ್ ಲೋಡ್ ಬರುತ್ತೆ, ಇನ್ಕ್ಲೈನ್. ಸೊ ಇಲ್ಲಿಂದ ಇಲ್ಲಿಗೆ ಲೋಡ್ ಇಲ್ಲ. ಸೊ ಶಿಯರ್ ಫೋರ್ಸ್ ಅಟ್ ಡಿ ಎಷ್ಟಿದೆ? 40 ಇದೆ. ಸೊ 40 ಲೋಡ್ ಇಲ್ಲ, ಇದು ಸ್ಟ್ರೇಟ್ ಆಗಿ ಬರುತ್ತೆ 40 ಕಿಲೋ ನ್ಯೂಟನ್. ಶಿಯರ್ ಫೋರ್ಸ್ ಅಟ್ ಸಿ ಏನಿದೆ? 20 ಇದೆ. ಸೊ ಇದು 40 ಇದು 20, ಸೊ ಇಲ್ಲಿ ಬರುತ್ತೆ. ಸೊ ಇಲ್ಲಿಂದ ಇಲ್ಲೂ ಲೋಡ್ ಇಲ್ಲ. ಸೊ ಅಂದ್ರೆ ಇದು ಯಾವ ತರ ಬರುತ್ತೆ? ಯಾವ ತರ ಬರುತ್ತೆ ಇದು? ಸೊ ಇದು ಈ ತರ ಬರುತ್ತೆ ಆಯ್ತಾ, ಇದು 20 ಈ ತರ ಬರುತ್ತೆ. ನೆಕ್ಸ್ಟ್ ಅಟ್ ಸಿ ಎಷ್ಟಾಯ್ತು? 20 ಆಯ್ತು ಇದು. ಆಮೇಲೆ ಅಟ್ ಬಿ 10 ಇದೆ, ಅಟ್ ಬಿ 10 ಇದೆ. ಸೊ ಇದು 10.
ಸೊ ಈ ತರ ನಮ್ದು ಯಾವ ಡಯಾಗ್ರಾಮ್ ಇದು ಇದು ಬಂದ್ಬಿಟ್ಟು ಪಾಸಿಟಿವ್ ವ್ಯಾಲ್ಯೂ ಇದೆ. ಸೊ ಇದು ಯಾವ ವ್ಯಾಲ್ಯೂ ಆಯ್ತು ಇವಾಗ, ಇದು ಬಂದ್ಬಿಟ್ಟು ಶಿಯರ್ ಫೋರ್ಸ್ ಡಯಾಗ್ರಾಮ್ ಆಯ್ತು ಇವಾಗ. ಆಯ್ತಾ, ಈಗ ನೋಡಿ. ಸೊ ಈಗ ಬೆಂಡಿಂಗ್ ಮೂಮೆಂಟ್ ಕ್ಯಾಲ್ಕುಲೇಷನ್ ನೋಡೋಣ. ಬೆಂಡಿಂಗ್ ಮೂಮೆಂಟ್ ಕ್ಯಾಲ್ಕುಲೇಷನ್ ಅಟ್ ಬಿ ಫಸ್ಟ್ ಎಷ್ಟಾಗುತ್ತೆ, ಅಟ್ ಬಿ ಈಕ್ವಲ್ಸ್ ಟು 0 ಆಗುತ್ತೆ. ಬೆಂಡಿಂಗ್ ಮೂಮೆಂಟ್ ಅಟ್ ಬಿ 0 ಆಗುತ್ತೆ. ಬೆಂಡಿಂಗ್ ಮೂಮೆಂಟ್ ಕ್ಯಾಲ್ಕುಲೇಷನ್ ಅಟ್ ಬಿ 0 ಆಯ್ತು. ಆಯ್ತಾ, ಈಗ ನೆಕ್ಸ್ಟ್ ಬೆಂಡಿಂಗ್ ಮೂಮೆಂಟ್ ಅಟ್ ಯಾವ ಪಾಯಿಂಟ್ ಹೇಳಿ, ಸಿ ಪಾಯಿಂಟ್ ಅಲ್ಲಿ ಏನಾಗುತ್ತೆ ನೋಡೋಣ. ಫಸ್ಟ್ ನೋಡಿ, ಇಲ್ಲಿ ಪಾಯಿಂಟ್ ಲೋಡ್ ಇದೆ, 10 into 2 ಆಗುತ್ತೆ, ರೈಟ್. ಸೊ ಇದು ನೋಡಿ ಆಂಟಿ ಕ್ಲಾಕ್ ವೈಸ್ ಆಯ್ತಾ. ಆಂಟಿ ಕ್ಲಾಕ್ ವೈಸ್ ನಾನೇನ್ ಮಾಡ್ತಾ ಇರೋದು ಪಾಸಿಟಿವ್, ಕ್ಲಾಕ್ ವೈಸ್ ನ ನೆಗೆಟಿವ್ ತಗೋತಾ ಇದ್ದೀನಿ. ಆಯ್ತಾ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಸೊ ನಾವು ಬೆಂಡಿಂಗ್ ಮೂಮೆಂಟ್ ಅಟ್ ಸಿ ಏನಾಗುತ್ತೆ, ಇದು ಸಿ ಪಾಯಿಂಟ್ ಗೆ ಇದೇನೋ ಕ್ಲಾಕ್ ವೈಸ್ ಇದೆ, ಸೊ ಕ್ಲಾಕ್ ವೈಸ್ ನೆಗೆಟಿವ್. ಸೊ 10 into 2 ಆಯ್ತಾ. ಅದಾದ್ಮೇಲೆ ಮೈನಸ್ ಆಫ್ ಲೋಡ್ ಆ ಪಾಯಿಂಟ್ ಅಲ್ಲಿ ಏನಿದೆ UDL ಇದೆ 5 into 2 into 2/2, ಕರೆಕ್ಟಾ. ಇದು ಎಷ್ಟಾಯ್ತು, ಇದು ಮೈನಸ್ 30 ಕಿಲೋ ನ್ಯೂಟನ್ ಮೀಟರ್ ಅಟ್ ಸಿ ಪಾಯಿಂಟ್ ಆಯ್ತು. ಸೊ ಈ ತರ ಮಾಡಿದಾಗ ಅಟ್ ಬಿ ಪಾಯಿಂಟ್ 0 ಆಯ್ತು. ಅಟ್ ಸಿ ಏನಾಯ್ತು ಇವಾಗ, ಇದು 30, ಸೊ ಮೈನಸ್ 30, ಇದು 30 ಕಿಲೋಮೀಟರ್ ಮೀಟರ್. ನಾವು ಬೆಂಡಿಂಗ್ ಮೂಮೆಂಟ್ ಅಟ್ ಡಿ ಪಾಯಿಂಟ್ ಅಲ್ಲಿ ಏನಾಗುತ್ತೆ ನೋಡೋಣ. ಸೊ ಡಿ ಪಾಯಿಂಟ್ ಅಲ್ಲಿ ಸೇಮ್ ಇದೆ, ಮೈನಸ್ 10 into 3 ಆಗುತ್ತೆ. ನೋಡಿ ಈ 10 ಇಂಟು ನನ್ನ ಕರ್ಸರ್ ನೋಡಿ, 10 into ಇದು 3, 2 + 2 ಇದು 3 ಆಗುತ್ತೆ. ಆಯ್ತಾ, ಅದಾದ್ಮೇಲೆ 5 into 2/2 + 1, ಗೊತ್ತಾಯ್ತಾ, ಈ ತರ ಆಗುತ್ತೆ. ಮೈನಸ್ 10 into 3 ಮೈನಸ್ 5 into 2, ರೈಟ್, ಬ್ರಾಕೆಟ್ ಆಫ್ 2/2 + 1. ಸೊ ಇದು ಎಷ್ಟಾಗುತ್ತೆ, ಮೈನಸ್ 50 ಆಗುತ್ತೆ. 50 ಕಿಲೋ ನ್ಯೂಟನ್ ಮೀಟರ್. ಸೊ ಇದು ಎಷ್ಟಾಗುತ್ತೆ ಇವಾಗ, 50. ನೋಡಿ ಇಲ್ಲಿಂದ ಇಲ್ಲಿಗೆ ಲೋಡ್ ಇದೆಯಾ, ಸೊ ಇದೇನಾಗುತ್ತೆ ಪ್ಯಾರಾಬೋಲಿಕ್ ಕರ್ವ್. ಸೊ ಇದು ಪ್ಯಾರಾಬೋಲಿಕ್ ಕರ್ವ್, ಯಾಕೆ UDL ಇದೆ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಏನಿದೆ, ಏನಿಲ್ಲ, ಸೊ ಯಾವುದೇ ತರ ಲೋಡ್ ಇಲ್ಲ. ಸೊ ಇದು ಸ್ಟ್ರೇಟ್ ಲೈನ್, ಸಾರಿ ಕರ್ವ್ ಕಾಣಿಸ್ತಾ ಇದೆ, ಸಾರಿ ಒಂದು ನಿಮಿಷ. ಸೊ ಇದು ಸ್ಟ್ರೇಟ್, ಇದು ಪ್ಯಾರಾಬೋಲಿಕ್. ಆಮೇಲೆ ಈಗ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಎಷ್ಟು ಬಂದಿದೆ ಇದು, 50 ಕಿಲೋ ನ್ಯೂಟನ್ ಮೀಟರ್ ಬಂದಿದೆ. ನೆಕ್ಸ್ಟ್ ಬೆಂಡಿಂಗ್ ಮೂಮೆಂಟ್ ಅಟ್ ಈ ಪಾಯಿಂಟ್ ಅಲ್ಲಿ ಏನಿದೆ, ಈ ಪಾಯಿಂಟ್ ಅಲ್ಲಿ ನೋಡಿ ಅಟ್ ಇ 10 into 5 into ಏನಾಗುತ್ತೆ, 5 into 2 into 2/2 + 3 ಆಗುತ್ತೆ, ಸರಿನಾ. ಈಗ ನೋಡಿ ಇಲ್ಲಿ ಮೈನಸ್ 10 into 5 ಮೈನಸ್ 5 into 2 2/2 ಪ್ಲಸ್ ಎಷ್ಟಾಗುತ್ತೆ, ಇದು 3 ಆಗುತ್ತೆ. ಮೈನಸ್ ಆಫ್ 20 into 2 ಆಗುತ್ತೆ, ಗೊತ್ತಾಯ್ತಾ. 20 into 2 ಯಾವುದು, ಈ ಲೋಡ್. ಸೊ ಇದು ಎಷ್ಟಾಯ್ತು ಇವಾಗ, ಇದು ಬಂದ್ಬಿಟ್ಟು ಮೈನಸ್ 130 ಕಿಲೋ ನ್ಯೂಟನ್ ಮೀಟರ್ ಆಯ್ತು, ಕರೆಕ್ಟಾ. ಇಲ್ಲಿ 130 ಆಯ್ತು. ಸೊ 130 ಅಂದ್ರೆ ಇಲ್ಲಿ ಎಲ್ಲ ಕೆಳಗಡೆ ಹೋಗುತ್ತೆ, ಸಾರಿ. ಸೊ 130 ಅಂದ್ರೆ ಇಲ್ಲಿ ಹಾಕ್ತೀನಿ ತಿಳ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಏನಿದೆ ಲೋಡು, ಏನೂ ಇಲ್ಲ. ಸೊ ಇದೇನಾಗುತ್ತೆ, ಸ್ಟ್ರೇಟ್ ಲೈನ್. ಓಕೆ, 130 ಕಿಲೋ ನ್ಯೂಟನ್ ಮೀಟರ್. ನೆಕ್ಸ್ಟ್ ನೋಡೋಣ ಏನ್ ಬರುತ್ತೆ. ನೆಕ್ಸ್ಟ್ ಬೆಂಡಿಂಗ್ ಮೂಮೆಂಟ್ ಅಟ್ ಎ ಪಾಯಿಂಟ್ ಅಲ್ಲಿ ನೋಡಿ ಏನ್ ಬರುತ್ತೆ, ಮೈನಸ್ 10 into 8 ಮೈನಸ್ ಆಫ್ 5 into 2 into 2/2 + 6, ಆಯ್ತಾ. ಮೈನಸ್ 20 into 5 ಮೈನಸ್ 40 into 3 into 3/2
ಆಯ್ತಾ. ಸೊ ಈಕ್ವಲ್ಸ್ -430 ಕಿಲೋ ನ್ಯೂಟನ್ ಮೀಟರ್. ಸಾರಿ, ಐ ಆಮ್ ಸಾರಿ, ಯಾಕೆಂದ್ರೆ ಇಲ್ಲಿ ಕೆಳಗಡೆ ತುಂಬಾ ಕೆಳಗಡೆ ಹೋಗ್ಬಿಟ್ಟು, ಬಟ್ ನೀಟಾಗಿ ಬರ್ಬಿಟ್ಟಿದ್ದೀನಿ. 430 ಆಗುತ್ತೆ ಇದು. ಸೊ 430 ಅಂದ್ರೆ ಇಲ್ಲೆಲ್ಲೋ ಬರುತ್ತೆ ಪಾಯಿಂಟ್, ಈ ಪಾಯಿಂಟ್ ಅಲ್ಲಿ ಬರುತ್ತೆ, ರೈಟ್. 430, ಬಟ್ ಈ 430 ಏನಾಗುತ್ತೆ ಹೇಳಿ, ಒಂದು ನಿಮಿಷ, ಇಲ್ಲಿ ನಾನು ಇದನ್ನ ಸ್ವಲ್ಪ ಇರೇಸ್ ಮಾಡಿ ಈ ಪಾಯಿಂಟ್ಸ್ ಎಲ್ಲ ಕರೆಕ್ಷನ್ ತಗೋತೀನಿ ಅಂತ. ಸೊ ಇದೇನಾಗಿದೆ, ಸೊ ಇದು ಪಾಯಿಂಟ್ ಇದೆ, ಕರೆಕ್ಟಾ. ಸೊ ಇಲ್ಲಿ ಫಸ್ಟ್ ಏನ್ ಬಂದಿದೆ, ಇದು ಪ್ಯಾರಾಬೋಲಿಕ್ ಕರ್ವ್, ಇದು ಪ್ಯಾರಾಬೋಲಿಕ್ ಕರ್ವ್. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ 50 ಐತೆ, ಇದು 50 ಇದೆ. 50 ಅಂದ್ರೆ ಇಲ್ಲಿ ಇಟ್ಕೋತೀವಿ. ಸೊ ಇದು ಸ್ಟ್ರೇಟ್ ಇದೆ 50. ಅದಾದ್ಮೇಲೆ 130 ಅಂದ್ರೆ ಈ ಕೆಳಗಡೆ ಬರುತ್ತೆ, ಇನ್ನೊಂದು ಸ್ವಲ್ಪ ಕೆಳಗಡೆ ತಗೋತೀವಿ. ಸೊ 130, ಇದು 130. ಸೊ ಇದು 50, ಇದು 130. ಸೊ ಇವಾಗ ಎಷ್ಟಿದೆ, 430 ಇದೆ. 430 ಅಂದ್ರೆ ಇದು ಬರುತ್ತೆ. ಸೊ ಇದು 430 ಏನಾಗುತ್ತೆ, ಇಲ್ಲಿ ಕೆಳಗಡೆ ಇದು ಬಂದ್ಬಿಟ್ಟಿದೆ, ನಾನು ಇಲ್ಲೇ ತಗೊಳ್ತೀನಿ. ಈ ತರ ಇದೆ. ಇದು ಯಾವ್ದು, ಪ್ಯಾರಾಬೋಲಿಕ್ ಕರ್ವ್. ಇದನ್ನು ಪ್ಯಾರಾಬೋಲಿಕ್ ಕರ್ವ್, ಪ್ಯಾರಾಬೋಲಿಕ್ ಕರ್ವ್, ಪ್ಯಾರಾಬೋಲಿಕ್ ಕರ್ವ್ ಆಯ್ತು ಇದು. ಸೊ ಇದು ಎಷ್ಟು ಬಂದ್ಬಿಟ್ಟು, 430 ಕಿಲೋ ನ್ಯೂಟನ್ ಮೀಟರ್, ಆಯ್ತಾ. ಸೊ ಇದು ನೆಗೆಟಿವ್ ವ್ಯಾಲ್ಯೂ. ಸೊ ಇದಿಷ್ಟು ಬಂದ್ಬಿಟ್ಟು ಈ ತರ ಬರುತ್ತೆ ಡಯಾಗ್ರಾಮ್. ಓಕೆ, ಸೊ ಇದು ನೆಗೆಟಿವ್ ವ್ಯಾಲ್ಯೂ. ಅರ್ಥ ಆಯ್ತಾ. ಸೊ ಇದು SFD, ಇದು BMD, ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್, ಶಿಯರ್ ಫೋರ್ಸ್ ಡಯಾಗ್ರಾಮ್. ಓಕೆ, ಕ್ಲಿಯರ್, ಅರ್ಥ ಆಯ್ತಾ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರೆ, ನಾವು ಈಗ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ ನ ತಗೊಳ್ಳೋಣ. ಯಾವ್ದದು, ಅದು ಬಂದ್ಬಿಟ್ಟು ನಮ್ದು ಯಾವ್ದು ಹೇಳಿ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಬಗ್ಗೆ ನೋಡೋಣ. ಸೊ ಇದು ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂದ್ರೆ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ವಿತ್ 3 ಪಾಯಿಂಟ್ ಲೋಡ್ ಅಂಡ್ ವಿಲ್ ವಿತ್ ಫುಲ್ UDL ಓವರ್ ದ ಸ್ಪ್ಯಾನ್ ಆಫ್ ಎ ಬೀಮ್, ಆಯ್ತಾ. ಇಲ್ಲಿ ಎರಡು ಸ್ಪ್ಯಾನ್, ಎರಡು ಇದು ಇದೆ, ಎರಡು ಸಪೋರ್ಟ್ಸ್ ಇದೆ. ಆ ಸಪೋರ್ಟ್ಸ್ ಯಾವ್ದಾವ್ದಿದೆ ನೋಡಿ, ಇಲ್ಲಿ A ಸಪೋರ್ಟ್ ಇದೆ, ಇದು ಬಂದ್ಬಿಟ್ಟು B ಸಪೋರ್ಟ್. ಸೊ ಇದು ಫುಲ್ ಥ್ರೋಟ್ UDL 2 kN/m UDL ಇದೆ. ಆಮೇಲೆ 5 kN, 4 kN, 3 kN ಪಾಯಿಂಟ್ ಲೋಡ್ಸ್ ಕೊಟ್ಟಿದ್ದಾರೆ. ಸೊ ಇದು E ಪಾಯಿಂಟ್ ಆಗುತ್ತೆ, ಇದು D ಆಗುತ್ತೆ, ಆಮೇಲೆ ಇದು C ಪಾಯಿಂಟ್ ಆಗುತ್ತೆ, ಇದು C ಪಾಯಿಂಟ್, ಆಯ್ತಾ. ABCDE E ಪಾಯಿಂಟ್. ಸೊ ಈ 5 ಪಾಯಿಂಟ್. ಈಗ ಫಸ್ಟ್ ನಿಮಗೆ ಸಿಂಪ್ಲಿ ಸಪೋರ್ಟೆಡ್ ಅಲ್ಲಿ ನಾವು ಏನ್ ಮಾಡಬೇಕು, ಫಸ್ಟ್ ರಿಯಾಕ್ಷನ್ಸ್ ನ ಫೈಂಡ್ ಔಟ್ ಮಾಡಬೇಕು, ಸಪೋರ್ಟ್ ರಿಯಾಕ್ಷನ್ಸ್. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರಿಯಾಕ್ಷನ್ಸ್. ಸೊ ರಿಯಾಕ್ಷನ್ಸ್ ಯಾವ್ದಿದೆ, RA ಪ್ಲಸ್ RB. ಸೊ ನಾವೇನ್ ಮಾಡೋಣ ಇವಾಗ, RA 0 ಮಾಡೋಣ, RA ಈಕ್ವಲ್ ಟು 0 ಮಾಡೋಣ, ಆರ್ ಮೂಮೆಂಟ್ ಸಮೇಷನ್ ಆಫ್ RA ಈಕ್ವಲ್ ಟು 0. ಸೊ ಈಗ RB ಇಂಟು 6 ಈಕ್ವಲ್ಸ್, ಆಯ್ತಾ. ಸೊ ಒಂದೊಂದಾಗಿ ನೋಡೋಣ ಇವಾಗ. 2 ಇಂಟು 6/2 ಅಂದ್ರೆ ಥ್ರೂಔಟ್ ದ UDL ಏನ್ ಕೊಟ್ಟಿದ್ದಾರೆ ಫಸ್ಟ್ ಅದು, ಪ್ಲಸ್ 3 ಇಂಟು 5. ಡಯಾಗ್ರಾಮ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. 3 ಇಂಟು 5 ನಾನು ಯಾನ್ ಮಾಡ್ತಾ ಇರೋದು, 3 ಇಂಟು 5 ಪ್ಲಸ್ 4 ಇಂಟು 4 ಆಮೇಲೆ 5 ಇಂಟು 3. ಸೊ ಇದು ಎಷ್ಟಾಗುತ್ತೆ, RB ಈಕ್ವಲ್ಸ್ ಟು 82 ಡಿವೈಡೆಡ್ ಬೈ 6 ಆಗುತ್ತೆ. ಸೊ ಇದು ಎಷ್ಟಾಯ್ತು, ಇದು 13.66 ಕಿಲೋ ನ್ಯೂಟನ್, 13.66 ಕಿಲೋ ನ್ಯೂಟನ್. ಈಗ RA ಪ್ಲಸ್ RB ಮಾಡ್ತೀನಿ ನಾನು. RA ಪ್ಲಸ್ RB ಎಷ್ಟಾಗುತ್ತೆ, RA ಪ್ಲಸ್ RB ನಮ್ದು ನೋಡೋಣ. ಟೋಟಲ್ ಲೋಡ್ ಎಷ್ಟಾಗುತ್ತೆ, 2 ಇಂಟು 6 ಪ್ಲಸ್ 5 ಪ್ಲಸ್ 4 ಪ್ಲಸ್ 3. ಸೊ ಇದು ಮಾಡಿದಾಗ ಇದ್ರ ಲೋಡ್ ಎಷ್ಟಾಯ್ತು, ಇದು 24 ಆಯ್ತು, ಕರೆಕ್ಟಾ. ಸೊ ಈಗ RA ಈಕ್ವಲ್ಸ್ ಟು 24 ಮೈನಸ್ RB ಎಷ್ಟಾಯ್ತು, 24 ಮೈನಸ್ 13.66. ಸೊ ಎಷ್ಟಾಯ್ತು ನೋಡು, 10.34 ಕಿಲೋ ನ್ಯೂಟನ್, ಗೊತ್ತಾಯ್ತಾ.
34. ಸೊ ಈಗ ಆರ್ ಎ ಎಷ್ಟಾಯ್ತು ಇಲ್ಲಿ ಬರೀತೀನಿ ನೋಡಿ. ಆರ್ ಎ ಎಷ್ಟಾಯ್ತು ಇದು 10.34. ಇದು ಆರ್ ಎ ಈ ಕಡೆ ಬರುತ್ತೆ 10.34 ಕಿಲೋ ನ್ಯೂಟನ್. ಇದು ಆರ್ ಬಿ ಬಂದ್ಬಿಟ್ಟು 13.66 ಕಿಲೋ ನ್ಯೂಟನ್. ಓಕೆ, 13.66 ಕಿಲೋ ನ್ಯೂಟನ್. ನೆಕ್ಸ್ಟ್ ಇವಾಗ ನಾನು ಮಾಡೋದು ಇವಾಗ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಷನ್ ಮಾಡೋಣ. ಫಾಸ್ಟ್ ಆಗಿ ನೋಡ್ಕೊಂಡು ಬಿಡೋಣ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಷನ್. ಸೊ ಶಿಯರ್ ಫೋರ್ಸ್ ಕ್ಯಾಲ್ಕುಲೇಷನ್ ಅಲ್ಲಿ ಆಯ್ತಾ, ಫಸ್ಟ್ ಬರುತ್ತೆ ಶಿಯರ್ ಫೋರ್ಸ್ ಎಟ್ ಬಿ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಇವಾಗ ಡಯಾಗ್ರಾಮ್ ನ ಸೈಮಲ್ಟೇನಿಯಸ್ಲಿ ಡ್ರಾ ಮಾಡ್ಕೊಂಡು ಹೋಗ್ತೀನಿ, ಸೊ ದಟ್ ನಿಮಗೂ ಅಂಡರ್ಸ್ಟ್ಯಾಂಡ್ ಆಗ್ಲಿ ಬೇಗ. ಒಂದು ನಿಮಿಷ. ಓಕೆ, ನಾ ಶಿಯರ್ ಫೋರ್ಸ್ ಎಟ್ ಬಿ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಪಾಸಿಟಿವ್ ಲೈನ್ ಹಾಕ್ತೀನಿ ಈ ತರ. ಶಿಯರ್ ಫೋರ್ಸ್ ಎಟ್ ಬಿ ಏನಾಗುತ್ತೆ, ಶಿಯರ್ ಫೋರ್ಸ್ ಎಟ್ ಬಿ ನೋಡಿ. ಸೊ ಇದು ಅಪ್ವರ್ಡ್ ಹೋಗ್ತಾ ಇದೆಯಾ, ಸೊ ಇದು ಡೌನ್ವರ್ಡ್ ಬರ್ತಾ ಇದೆಯಾ. ಸೊ ಅಪ್ವರ್ಡ್ ಈ ಕಡೆ ಈ ತರ ಅಪ್ವರ್ಡ್ ಈ ತರ ಇದ್ದು, ಈ ಕಡೆ ಡೌನ್ವರ್ಡ್ ಇದ್ರೆ ನಾನು ಹೇಳಿದೆ ನೆಗೆಟಿವ್ ವ್ಯಾಲ್ಯೂ. ಸೊ ಆರ್ ಬಿ ವ್ಯಾಲ್ಯೂ ಇದೆ 13.66. ಸೊ 13.66 ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ, ಗೊತ್ತಾಯ್ತಾ. ಸೊ ಇದು 13.66 ನೆಗೆಟಿವ್. ನಾವು ನೆಕ್ಸ್ಟ್ ಶಿಯರ್ ಫೋರ್ಸ್. ಈಗ ನೋಡಿ ಈ ಲೋಡ್ ಈ ಯುಡಿಎಲ್ ಇದೆ, ಇಲ್ಲಿ ಯಾವ ತರ ಇದೆ ಶಿಯರ್ ಫೋರ್ಸ್ ಎಟ್ ಬಿ ಮೈನಸ್ 13.66 ಕಿಲೋ ನ್ಯೂಟನ್. ಮುಗ್ದೈತು. ನೆಕ್ಸ್ಟ್ ಕತೆ ಶಿಯರ್ ಫೋರ್ಸ್ ಇಲ್ಲಿ ನೋಡ್ಬೋದು. ಇವಾಗ ಈ ತರ ಯುಡಿಎಲ್ ಹೋಗ್ತಾ ಇದೆ, ಇಲ್ಲೊಂದು ಪಾಯಿಂಟ್ ಲೋಡ್ ಇದೆ. ಈ ತರ ಇದ್ದಾಗ ಯಾವ ತರ ಮಾಡಬೇಕು, ಅಪ್ ಟು ದಿಸ್ ಪಾಯಿಂಟ್ ಅಂಡ್ ಅಟ್ ದಿಸ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ, ಗೊತ್ತಾಯ್ತಾ. ಈಗ ನೋಡಿ ಶಿಯರ್ ಫೋರ್ಸ್ ಅಪ್ ಟು ಸಿ ಮಾಡ್ತೀನಿ. ಅಪ್ ಟು ಸಿ ಮಾಡಿದಾಗ ಶಿಯರ್ ಫೋರ್ಸ್ ಅಪ್ ಟು ಸಿ ಮಾಡಿದಾಗ ಏನಾಗುತ್ತೆ ಮೈನಸ್ 13.66, ಗೊತ್ತಾಯ್ತಾ, ಇಂಟು 1 ಆಗುತ್ತಾ. ಸಾರಿ, ಮೈನಸ್ 13.66 ಪ್ಲಸ್ 2 ಇಂಟು 1 ಆಗುತ್ತೆ, ಆಯ್ತಾ. 2 ಯಾವುದು ಯುಡಿಎಲ್ ಪ್ಲಸ್ ಇಂಟು ಇದು ಮಲ್ಟಿಪ್ಲೈ ಮಾಡ್ತೀನಿ ಇದಿಷ್ಟು ಲೋಡ್ಗೆ. ಸೊ ಅದು ಮಾಡಿದಾಗ ಎಷ್ಟು ಬರುತ್ತೆ ನನಗೆ ಮೈನಸ್ 11.66 ಕಿಲೋ ನ್ಯೂಟನ್ ಬರುತ್ತೆ, ಗೊತ್ತಾಯ್ತಾ. ಸೊ ನನಗೆ ಇದೇನು ಬಂದಿದೆ ಅಂದ್ರೆ ಒಂದು ನಿಮಿಷ, 13 ಇಲ್ಲಿದೆ, 13.66 ಇಲ್ಲಿದೆ, ಆಯ್ತಾ. ಅದಾದ್ಮೇಲೆ ಈ ಪಾಯಿಂಟ್ ಅಲ್ಲಿ ಆಮೇಲೆ ಇದೊಂದು ಪಾಯಿಂಟು, ಅದಾದ್ಮೇಲೆ ಈ ಪಾಯಿಂಟ್, ಆಯ್ತಾ. ಸೊ ಈಗ 13.66 ಆಯ್ತು. ನೆಕ್ಸ್ಟ್ ಬಂದಿರೋದು 11.66 ಇಲ್ಲಿ ಬರುತ್ತೆ ಮೇಲ್ಗಡೆ. ಸೊ ಇಲ್ಲಿ 11.66. ಸೊ ಇಲ್ಲಿಂದ ಇಲ್ಲಿಗೆ ಯುಡಿಎಲ್ ಇದೆ, ಯುಡಿಎಲ್ ಗೆ ಯಾವ್ದು ಬರುತ್ತೆ ಪಾಯಿಂಟ್ ಈ ತರ ಲೈನ್ ಬರುತ್ತೆ. ಓಕೆ, ನೆಕ್ಸ್ಟ್ ಒಂದು ಕೆಲಸ ಮಾಡ್ತೀನಿ, ಇದನ್ನ ಸ್ವಲ್ಪ ಕೆಳಗಡೆ ಬರ್ಬೋದು, ಯಾಕೆಂದ್ರೆ ತುಂಬಾ ಇದು ಜಾಸ್ತಿ ಇವೆಲ್ಲ ಪಾಯಿಂಟ್ಸ್ ಆಗುತ್ತೆ. ಸೊ ಇಲ್ಲಿ ಬರ್ಕೊತೀನಿ. ಓಕೆ, ಸೊ ಈಗ 13. ಈಗ ಶಿಯರ್ ಫೋರ್ಸ್ ಅಟ್ ಸಿ ಏನಾಗುತ್ತೆ, ಶಿಯರ್ ಫೋರ್ಸ್ ಅಟ್ ಸಿ ಮೈನಸ್ 11.66 ಪ್ಲಸ್ 3, ಕರೆಕ್ಟಾ, ಪ್ಲಸ್ 3 ಕರೆಕ್ಟಾ. ಇಲ್ಲಿ ನೋಡಿ ಈ ಲೋಡ್ ಕರೆಕ್ಟ್ ಆಗಿ ಡೈರೆಕ್ಟ್ ಅದನ್ನು ತೋತಾ ಇರೋದು ಎಷ್ಟಾಗುತ್ತೆ ಮೈನಸ್ ಆಫ್ 8.66 ಕಿಲೋ ನ್ಯೂಟನ್ ಆಗುತ್ತೆ, 8.66. ಸೊ ಇದೆಷ್ಟಿತ್ತು 11.66. ಈಗ 8 ಅಂತಂದ್ರೆ ಇಲ್ಲಿ ಮೇಲ್ಗಡೆ ಹೋಗುತ್ತೆ, ಇಲ್ಲಿ ಆಯ್ತಾ. ಇದು 8.66 ಆಯ್ತಾ, 8.66 ಆಯ್ತಾ. ಈಗ ನೆಕ್ಸ್ಟ್ ಶಿಯರ್ ಫೋರ್ಸ್ ಅಪ್ ಟು ಡಿ. ಈಗ ಮತ್ತೆ ಯಾಕೆ ಫುಲ್ ಯುಡಿಎಲ್ ಇದೆಲ್ಲ ಇದೇ ತರ ಎರಡು ಪಾಯಿಂಟ್ಗೆ ಮಾಡ್ತಾ ಇರಬೇಕಾಗುತ್ತೆ, ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಪ್ ಟು ಡಿ ನೋಡಿ, ಅಪ್ ಟು ಡಿ ಮೈನಸ್ 8.66 ಪ್ಲಸ್ 2 ಇಂಟು 1 ಮೈನಸ್ ಆಫ್ 6.66 ಕಿಲೋ ನ್ಯೂಟನ್, ಗೊತ್ತಾಯ್ತಾ. ಸೊ ಇದು 66 ಅಂದ್ರೆ ಇಲ್ಲಿ ಬರುತ್ತೆ ಮೈನಸ್ 6.66. ಅದಾದ್ಮೇಲೆ ಇದು 6.66. ಇದಕ್ಕೆ ಏನಾಗುತ್ತೆ, ಇದು ಯುಡಿಎಲ್ ಅಂದ್ರೆ ಈ ತರ ಬರುತ್ತೆ. ಒಂದು ನಿಮಿಷ, ಇದೆಲ್ಲ 5 ಆಗ್ತಾ ಇದೆ, ಒಂದು ನಿಮಿಷ. ಸೊ ದಟ್ ನಾನು ಇನ್ನೊಂದ್ಸಲ ಡ್ರಾ ಮಾಡ್ಬಿಡ್ತೀನಿ. ಸೊ
ಸೊ ಇದೊಂದು ಪಾಯಿಂಟ್ ಈ ತರ ಇದೆ, ಆಮೇಲೆ ಇದು ಪಾಯಿಂಟ್ ಈ ತರ ಇದೆ. ಓಕೆ, ಈ ತರ ಬರುತ್ತೆ ಪಾಯಿಂಟ್ಸ್, ಈ ತರ ಬರುತ್ತೆ ಸರಿನಾ. ಈಗ ಇದು ಬಂದ್ಬಿಟ್ಟು 13.66 ಇದೆ. ಈಗ ನೋಡ್ಕೊಳ್ಳಿ, ಇದು ಆಮೇಲೆ 11.66, 8 ಪಾಯಿಂಟ್ ನೋಡಿ, ಒಂದೇ ಪ್ರಾಬ್ಲಮ್ ಮಾಡೋಣ, ಚೆನ್ನಾಗಿ ಮಾಡೋಣ. 8.66 ಅದಾದ್ಮೇಲೆ ಇದು -6.66. ಈಗ ಶಿಯರ್ ಫೋರ್ಸ್ ಅಟ್ ಡಿ ಮಾಡ್ತೀನಿ ನಾನು. ಶಿಯರ್ ಫೋರ್ಸ್ ಅಟ್ ಡಿ ಮಾಡ್ತೀನಿ. ಇದು ಡಿ ಇದೆ. ಶಿಯರ್ ಫೋರ್ಸ್ ಅಟ್ ಡಿ -6.66 ಪ್ಲಸ್ 4 ಮಾಡಿದಾಗ ಎಷ್ಟಾಗುತ್ತೆ? ಇದು -2.66 ಕಿಲೋ ನ್ಯೂಟನ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು 2.66 ಆಯ್ತಾ. ಇಲ್ಲಿ ಮಾಡಿದ್ದೀನಿ ಆಲ್ರೆಡಿ ಪಾಯಿಂಟ್. ನೆಕ್ಸ್ಟ್ ಶಿಯರ್ ಫೋರ್ಸ್ ಅಪ್ ಟು ಈ ಪಾಯಿಂಟ್. ಇದು ಪೆನ್ನು ಚೇಂಜ್ ಮಾಡಬೇಕಾಗುತ್ತೆ ಇವಾಗ, ಯಾಕೆಂದ್ರೆ ಇದು ಪ್ರಾಬ್ಲಮ್ ಮಾಡ್ತಾ ಇದೆ. ಶಿಯರ್ ಫೋರ್ಸ್ ಅಪ್ ಟು ಈ -2.66 ನಿಂದ್ರಿ ಒಂದು ನಿಮಿಷ. ಸೊ ಇದು ಪಾಯಿಂಟರ್ ಚೇಂಜ್ ಮಾಡ್ಕೊತೀನಿ ನಾನು. ಓಕೆ, ಒಂದು ನಿಮಿಷ, ಸಾರಿ ಡಿಯರ್ ಫ್ರೆಂಡ್ಸ್, ಯಾಕೆಂದ್ರೆ ಸ್ವಲ್ಪ ಇದು ನನಗೆ ಬರೆಯೋಕೆ ಕಷ್ಟ ಆಗ್ತಾ ಇದೆ. -2.66 ಆಯ್ತಾ. ಶಿಯರ್ ಫೋರ್ಸ್ ಅಟ್ ಈ ಪಾಯಿಂಟ್ -2.66 ಪ್ಲಸ್ 2 × 1. ಈಗ ಕರೆಕ್ಟಾಗಿ ಬರ್ತಾ ಇದೆ ನನಗೆ ಬರೆಯೋಕೆ. ಪ್ಲಸ್ 2 × 1. ಸೊ ಎಷ್ಟಾಯ್ತು ಇದು? -0.66 ಕಿಲೋ ನ್ಯೂಟನ್. -0.66. ಸೊ 0.66 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ 0.66. ಇಲ್ಲಿ ಅಂತ ತಿಳ್ಕೊಳ್ಳೋಣ. ಸೊ ಇದು 0.66. ಸೊ ಇದಾದ್ಮೇಲೆ ಈಗ ಶಿಯರ್ ಫೋರ್ಸ್ ಅಟ್ ಈ ಪಾಯಿಂಟ್, ಅಟ್ ಇ ಏನಾಗುತ್ತೆ? -0.66 ಪ್ಲಸ್ 5. ಸೊ ಎಷ್ಟಾಯ್ತು ಇದು? 4.34 ಕಿಲೋ ನ್ಯೂಟನ್. 4.34. ಸೊ 4.34 ಅಂದ್ರೆ ಇಲ್ಲಿ ಬರುತ್ತೆ, ಕರೆಕ್ಟಾ? 4.34. ಸೊ ಇದು ಈ ತರ ಸ್ಟ್ರೇಟ್ ಲೈನ್ ಬರುತ್ತೆ. 4.34. ಸೊ ಅದೇ ಈಗ ಆರ್ ಎ ವ್ಯಾಲ್ಯೂ ಏನಿದೆ? ಶಿಯರ್ ಫೋರ್ಸ್ ಅಟ್ ಎ ಪಾಯಿಂಟ್. ಸೊ ಎ ಏನಾಗುತ್ತೆ? ಪ್ಲಸ್ 4.34 ಪ್ಲಸ್ 2 × 3, 10.34. 10.34. ಸೊ ಆರ್ ಎ ವ್ಯಾಲ್ಯೂನು ಡೈರೆಕ್ಟ್ ಆಗಿದ್ರೆ ಬರುತ್ತೆ ಇಲ್ಲಿ. ಸೊ 10.34 ಇಲ್ಲಿ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಯುಡಿಯಲ್ ಇದೆ. ಪಾಸಿಟಿವ್, ಇದು ಫುಲ್ ನೆಗೆಟಿವ್ ಗೊತ್ತಾಯ್ತಾ? ಸೊ ಇದು ನೆಗೆಟಿವ್ ವ್ಯಾಲ್ಯೂ. ಸೊ ಇದು ಬಂದ್ಬಿಟ್ಟು SFD. ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಅಂತ. ಇಂಟ್ರೆಸ್ಟಿಂಗ್, ಸೊ ಇಂಟ್ರೆಸ್ಟಿಂಗ್. ಸೊ ಕರೆಕ್ಟ್ ಆಗಿ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಸೊ ಇದು ಎಷ್ಟು ವ್ಯಾಲ್ಯೂ? 10.34. ನೆಕ್ಸ್ಟ್ ನೋಡೋಣ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ನ ಕ್ಯಾಲ್ಕುಲೇಷನ್ ಯಾವ ತರ ಮಾಡಬೇಕು ನೋಡೋಣ. ಈಗ ಬೆಂಡಿಂಗ್ ಮೂಮೆಂಟ್ ಗೆ ನಾವೇನಂದ್ರೆ ಇಲ್ಲಿ ಡ್ರಾ ಮಾಡೋಕ್ಕಾಗುತ್ತಾ ಇಲ್ವಾ? ಓಕೆ, ಇಲ್ಲೇ ಮಾಡೋಣ. ಯಾಕೆ ಸ್ಪೇಸ್ ಇದೆ, ಮತ್ತೆ ಅಲ್ಲಿ ಡ್ರಾ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅವರು. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ಕೆಳಗಡೆನೆ ಈ ತರ ಹಾಕೊಂಡ್ಬಿಡ್ತೇನೆ. ಈಗ ಇಲ್ಲಿ ನೋಡಿ, ಸೊ ಬೆಂಡಿಂಗ್ ಮೂಮೆಂಟ್ ಕ್ಯಾಲ್ಕುಲೇಷನ್. ಬೆಂಡಿಂಗ್ ಮೂಮೆಂಟ್ ಕ್ಯಾಲ್ಕುಲೇಷನ್. ಸೊ ಬೆಂಡಿಂಗ್ ಮೂಮೆಂಟ್ ಕ್ಯಾಲ್ಕುಲೇಷನ್ಗೆ ನಾವು ಏನ್ ಮಾಡೋಣ? ಫಸ್ಟ್ ಬೆಂಡಿಂಗ್ ಮೂಮೆಂಟ್ ಅಟ್ ಬಿ ಈಕ್ವಲ್ಸ್ ಟು 0 ಆಯ್ತಾ. ಬೆಂಡಿಂಗ್ ಮೂಮೆಂಟ್ ಅಟ್ ಬಿ ಪಾಯಿಂಟ್ ನೋಡಿ ಎಲ್ಲಿದೆ? ಬಿ ಪಾಯಿಂಟ್ 0 ಆಗುತ್ತೆ. ನೆಕ್ಸ್ಟ್ ಬೆಂಡಿಂಗ್ ಮೂಮೆಂಟ್ ಅಟ್ ಸಿ ಪಾಯಿಂಟ್ ಏನಾಗುತ್ತೆ? ಸಿ ಪಾಯಿಂಟ್ ನೋಡಿ, ಬೆಂಡಿಂಗ್ ಮೂಮೆಂಟ್ ಅಟ್ ಸಿ ಏನಾಗುತ್ತೆ? ಆರ್ ಬಿ ಇಂಟು, ಆಯ್ತಾ, ಇಲ್ಲಿ ನೋಡಿ ಆರ್ ಬಿ ಇಂಟು ಏನಾಗುತ್ತೆ? ದಟ್ ಈಸ್ 13.66 ಇಂಟು 1 ಆಗುತ್ತೆ. ಕರೆಕ್ಟಾ? ಈ ಡಯಾಗ್ರಾಮ್ ಅಲ್ಲಿ ನೋಡಿ 13.66 ಇಂಟು 1, ಕರೆಕ್ಟಾ? 13.66 ಇಂಟು 1 ಮೈನಸ್ ಆಫ್ 2 ಇಂಟು 1 ಇಂಟು 1/2 ಆಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಬರೀತೀನಿ ನೋಡಿ. ಸೊ 13.66 ಇಂಟು 1 ಮೈನಸ್ ಆಫ್ 2 ಇಂಟು 1 ಇಂಟು 1/2.
ಕರೆಕ್ಟಾ? ಸೊ ಎಷ್ಟಾಗುತ್ತೆ ಇದು 12.66 ಕಿಲೋ ನ್ಯೂಟನ್ ಮೀಟರ್. ನೆಕ್ಸ್ಟ್ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಡಿ, ಒಂದೇ ಸಲ ಡ್ರಾ ಮಾಡ್ಬಿಡೋಣ. ಸೊ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಡಿ ಏನಾಗುತ್ತೆ? ಬೆಂಡಿಂಗ್ ಮೂವ್ಮೆಂಟ್ ಅಟ್ ಡಿ ಏನಾಗುತ್ತೆ? ಬೆಂಡಿಂಗ್ ಮೂವ್ಮೆಂಟ್ ಅಟ್ ಡಿ ಇಲ್ಲಿ ನೋಡಿ, ಡಯಾಗ್ರಾಮ್ ನೋಡಿ. 13.66 into 2 minus 2 into 2 into 2 by 2 minus of 3 into 1. ಗೊತ್ತಾಯ್ತಾ? ಇಲ್ಲಿ ನೋಡಿ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಬೇಕು. ಇದಿಷ್ಟು ಫುಲ್ ಪೋರ್ಷನ್ ಅಲ್ಲಿ ಏನೇನು ಲೋಡ್ ಇದೆ ಅದು ನಾನು ತಗೋತೀನಿ ಅಷ್ಟೇ, ಸಿಂಪಲ್ ಆಗಿರೋದನ್ನ. ಸೊ 13.66 into 2 minus 2 into 2 into 2 by 2 minus of 3 into 1 ಎಷ್ಟಾಯ್ತು ಇದು? ಇದು ಬಂದ್ಬಿಟ್ಟು 20.32 ಕಿಲೋ ನ್ಯೂಟನ್ ಮೀಟರ್. ಗೊತ್ತಾಯ್ತಾ? ಕಿಲೋ ನ್ಯೂಟನ್ ಮೀಟರ್. ಸೊ ಬೆಂಡಿಂಗ್ ಮೂವ್ಮೆಂಟ್ ಅಟ್ ಈ ಪಾಯಿಂಟ್, ಬೆಂಡಿಂಗ್ ಮೂವ್ಮೆಂಟ್ ಎಷ್ಟಾಗುತ್ತೆ? 10.34 into 3 minus of 2 into 3 into what? 3 by 2 equals how much? 22 ಕಿಲೋ ನ್ಯೂಟನ್ ಮೀಟರ್. ಸೊ ಈ ಮೂರು ವ್ಯಾಲ್ಯೂಸ್, 4 ವ್ಯಾಲ್ಯೂಸ್ ನಾನೇನಂತಾರೆ ಈಗ ಡಯಾಗ್ರಾಮ್ ಹಾಕ್ತೀನಿ. ಸೊ ಡಯಾಗ್ರಾಮ್ ಹಾಕಿದಾಗ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಏನಿದೆ? ಶೇರ್ ಫೋರ್ಸ್ ಅಟ್ ಈ ಪಾಯಿಂಟ್, ಬಿ ಪಾಯಿಂಟ್ ಅಲ್ಲಿ 0 ಇದೆ, ಕರೆಕ್ಟಾ? ಆಮೇಲೆ ಶಿಯರ್ ಫೋರ್ಸ್ ಅಟ್ ಸಿ, ಸಿ ಅಲ್ಲಿ ಎಷ್ಟಿದೆ? 12 ಇದೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ 12 ಅಂತ ಹಾಕೋತೀನಿ. ಸೊ 12 ಅಂತ ಹಾಕೊಂಡಾಗ ಇಲ್ಲಿಂದ ಇಲ್ಲಿಗೆ ಏನಿದೆ? ಇದು ಯುಡಿಎಲ್ ಇದೆ. ಯುಡಿಎಲ್ ಇದ್ದಾಗ ಏನಾಗುತ್ತೆ? ಸಾರಿ, ಸೊ ಇದು ಈ ತರ ಕರ್ವ್ ಬರುತ್ತೆ, ಕರೆಕ್ಟಾ? ಆಮೇಲೆ ನೆಕ್ಸ್ಟ್ ಇದು 12.66 ಇದೆ. ನೆಕ್ಸ್ಟ್ 20.32 ಇದೆ. ಯಾವುದು? ಡಿ ಪಾಯಿಂಟ್ ಅಲ್ಲಿ 20.32 ಅಂದ್ರೆ ಇಲ್ಲಿ ಹಾಕೋತೀನಿ ನಾನು. ಸೊ ಇದನ್ನು ಯುಡಿಎಲ್ ಇದೆ. ಸೊ ಯಾವ ತರ ಬರುತ್ತೆ? ಇದನ್ನು ಈ ತರ ಬರುತ್ತೆ. ಸಾರಿ, ಸೊ ಇದನ್ನು ಎಷ್ಟು? 20.32 ಬರುತ್ತೆ, ರೈಟ್? ನೆಕ್ಸ್ಟ್ ಅದಾದ್ಮೇಲೆ ಈ ಪಾಯಿಂಟ್, ಇಲ್ಲಿ ಈ ಪಾಯಿಂಟ್ ಇದೆ. ಈ ಪಾಯಿಂಟ್ ಅಲ್ಲಿ ಎಷ್ಟು ಬಂದಿತ್ತು ನಮ್ದು? 22 ಬಂದಿತ್ತು. ಇಲ್ಲಿ 22 ಅಂದ್ರೆ ಈಗ ಬರುತ್ತೆ. ಸೊ ಇದನ್ನು ಯುಡಿಎಲ್ ಇದೆ. ಸೊ ಇದನ್ನು ಈ ತರ ಬರುತ್ತೆ, ಯುಡಿಎಲ್. ಸೊ ಇಲ್ಲಿಂದ ಇಲ್ಲಿಗೆ, ಆಮೇಲೆ ಬೆಂಡಿಂಗ್ ಮೂವ್ಮೆಂಟ್ ಎ ಏನಾಗುತ್ತೆ? 0 ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಏನಿದೆ? ಅದನ್ನು ಯುಡಿಎಲ್ ಇದೆ. ಸೊ ಇದೇನಾಗುತ್ತೆ? ಈ ತರ, ಸಾರಿ ಒಂದು ನಿಮಿಷ. ಸೊ ಇದನ್ನು ಈ ತರ ಯುಡಿಎಲ್ ಆಗುತ್ತೆ. ಓಕೆ, ಸೊ ಇದು 22 ಮತ್ತೆ ಇದು 20.32 ಕಿಲೋ ನ್ಯೂಟನ್ ಮೀಟರ್. ಸೊ ಇದೆಲ್ಲ ಬಂದ್ಬಿಟ್ಟು ಪಾಸಿಟಿವ್ ವ್ಯಾಲ್ಯೂ. ಇದು ಬಂದ್ಬಿಟ್ಟು BMD. BMD ಅರ್ಥ ಆಯ್ತಂತ ಅನ್ಸುತ್ತೆ. ಈ ತರ ನೀವು ಶಿಯರ್ ಫೋರ್ಸ್ ಮತ್ತೆ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ನ ಡ್ರಾ ಮಾಡಬಹುದು ಅಂತ ನಾನು ಈಸಿ ಸ್ಟೆಪ್ ಅಲ್ಲಿ ನಿಮ್ಗೆ ಬರ್ ತೋರಿಸಿದ್ದೀನಿ. ಬರ್ ತೋರಿಸಿದ್ದೇನೆ ನಾವು ಮಾಡಬಹುದು ಫಾಸ್ಟ್ ಆಗಿ, ಬಟ್ ನಿಮ್ಗೆ ಅರ್ಥ ಆಗೋದು ಇಂಪಾರ್ಟೆಂಟ್ ಇದೆ. 5 ಪ್ರಾಬ್ಲಮ್ ಮಾಡಿದ್ರೆ ಸಾಕು, ಎಲ್ಲ 100 ಪ್ರಾಬ್ಲಮ್ ಮಾಡಬೇಕು. 5 ಪ್ರಾಬ್ಲಮ್ ಅಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ನನ್ಗೆ ಅನ್ಸುತ್ತೆ, ರೈಟ್? ಲಾಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ಅದು ಬಂದ್ಬಿಟ್ಟು ಓವರ್ ಹ್ಯಾಂಗಿಂಗ್ ಬೀಮ್ ಬಗ್ಗೆ ಮಾಡೋಣ, ಸರಿನಾ? ಅದನ್ನ ನೋಡ್ಕೊಂಡ್ಬಿಟ್ರೆ ನಮ್ಮ ಈ ಚಾಪ್ಟರ್ ಕ್ಲೋಸ್ ಆಗ್ಬಿಡುತ್ತೆ, ಸರಿನಾ? ಬನ್ನಿ ನೋಡೋಣ. ಸೊ ನೋಡಿ, ಸೊ ಇವಾಗ ಇನ್ನೊಂದು ನೆಕ್ಸ್ಟ್ ಪ್ರಾಬ್ಲಮ್, ಇದು ಬಂದ್ಬಿಟ್ಟು ಓವರ್ ಹ್ಯಾಂಗಿಂಗ್ ಬೀಮ್, ಆಯ್ತಾ? ಓವರ್ ಹ್ಯಾಂಗಿಂಗ್ ಬೀಮ್ ಆಯ್ತಾ? ಸಿಂಪ್ಲಿ ಸಪೋರ್ಟೆಡ್ ವಿತ್ ಓವರ್ ಹ್ಯಾಂಗಿಂಗ್ ಇದೆ ಇದು. ಸೊ ಸಿಂಪ್ಲಿ ಸಪೋರ್ಟೆಡ್ ಅಂದ್ರೆ ಎ ಬಿ, ಇದೊಂದು ಸಿಂಪ್ಲಿ ಸಪೋರ್ಟೆಡ್. ಬಿ ಮತ್ತೆ ಸಿ ಪೋರ್ಷನ್ ಒಂದು ಸಿಂಗಲ್ ಓವರ್ ಹ್ಯಾಂಗಿಂಗ್ ಇದೆ, ಒನ್ ಸೈಡ್, ಆಯ್ತಾ? 2 ಸೈಡ್ ಇರ್ಬೋದು, ಆಯ್ತಾ? ಸೊ 2 ಸೈಡ್ ಓವರ್ ಹ್ಯಾಂಗಿಂಗ್ ಇರ್ಬೋದು. ಸೊ ಇವತ್ತಿನ ಈ ಪ್ರಾಬ್ಲಮ್ ಅಲ್ಲಿ ನಮಗೆ SFD ಮತ್ತೆ BMD ಕ್ಯಾಲ್ಕುಲೇಟ್ ಮಾಡೋ ಇದೆ, ಸರಿನಾ? ಸೊ ಇವಾಗ ನಾವು ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಆಸ್ ಯೂಶುವಲ್ ನಾವೇನ್ ಮಾಡ್ತೀವಿ? ರಿಯಾಕ್ಷನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಸ್ಟ್ ರಿಯಾಕ್ಷನ್ಸ್. ಸೊ ಟೇಕಿಂಗ್ ಮೂವ್ಮೆಂಟ್ ಅಬೌಟ್ ಎ, ನಮ್ಮ ಮೂವ್ಮೆಂಟ್ ಯಾವ ಕಡೆಯಿಂದ ತಗೋತೀನಿ? ಇಲ್ಲಿ ಸಮೇಷನ್ ಆಫ್ ಮೂವ್ಮೆಂಟ್ ಅಟ್ ಎ ಈಕ್ವಲ್ಸ್ ಟು 0 ಮಾಡ್ಕೋತೀನಿ. ಸೊ RB ಇಂಟು ಏನ್ ವ್ಯಾಲ್ಯೂ ಆಗುತ್ತೆ? 10 ಆಗುತ್ತೆ. RB ಇಂಟು 10. ಸೊ ಇದು RB, ಇದು RA. RB ಇಂಟು 10 ಈಕ್ವಲ್ಸ್ 20 ಇಂಟು 12, ಗೊತ್ತಾಯ್ತಾ? ಸಾರಿ, ಇದು 20 ಇಂಟು 12 ಇಂಟು 12 by 12, ಸಾರಿ 12 by 2. ಸೊ ಎಷ್ಟಾಯ್ತು ಇದು? 1440 ಆಯ್ತಿದು, ರೈಟ್? ಸೊ ಇವಾಗ RB ವ್ಯಾಲ್ಯೂ ಏನಾಗುತ್ತೆ? 1440 ಡಿವೈಡೆಡ್ ಬೈ 10 ಆಗುತ್ತೆ. ಸೊ ಇದೆಷ್ಟಾಯ್ತು? ಇದು
144 ಕಿಲೋ ನ್ಯೂಟನ್. 144 ಕಿಲೋ ನ್ಯೂಟನ್. ಆರ್ ಎ ಪ್ಲಸ್ ಆರ್ ಬಿ, ಆರ್ ಎ ಪ್ಲಸ್ ಆರ್ ಬಿ ಈಕ್ವಲ್ಸ್ ಟು ಏನಾಯ್ತು ಹೇಳಿ, 20 ಇಂಟು 12 ಆಗುತ್ತಾ. ಸೊ 20 ಇಂಟು 12 ಆಯ್ತಿದು. ಸೊ ಇವಾಗ ಆರ್ ಎ ಏನಾಗುತ್ತೆ ವ್ಯಾಲ್ಯೂ, ಆರ್ ಎ ವ್ಯಾಲ್ಯೂ ಈಕ್ವಲ್ಸ್ ಟು 20 ಇಂಟು 12 ಮೈನಸ್ ಆಫ್ ಆರ್ ಬಿ, ಅಂದ್ರೆ ಇದು ಟೋಟಲ್ ಲೋಡ್ ಇದೆ, ಈಕ್ವಲ್ಸ್ 240 ಮೈನಸ್ ಆಫ್ 144 ಎಷ್ಟಾಯ್ತಿದು, 96 ಕಿಲೋ ನ್ಯೂಟನ್ ಆಗುತ್ತೆ ಇದು. ಹೌದಾ. ಸೊ ದಿಸ್ ಇಸ್ 96 ಕಿಲೋ ನ್ಯೂಟನ್. ಸೊ ಇವಾಗ ಆರ್ ಎ ವ್ಯಾಲ್ಯೂ ಎಷ್ಟು ಬಂತು, ಆರ್ ಎ ಬರೀತೀನಿ ನೋಡಿ. ಸೊ ದಟ್ ನಿಮಗೆ ಐ ಥಿಂಕ್ ಇದು ಕಾಣೋದಿಲ್ಲ ನಿಮಗೆ, ಇದು ಹಿಂಗಡೆ ಹೋಗ್ಬಿಡುತ್ತೆ. ಅಲ್ಲಿ ಏನು ಸಿಂಬಲ್, ನಮ್ಮ ಸಿಂಬಲ್ ಇದೆಲ್ಲ ಯೂಟ್ಯೂಬ್ ಚಾನಲ್ದು, ಅದು ಕಾಣೋದಿಲ್ಲ. ಆರ್ ಎ ಎಷ್ಟಾಯ್ತು ಇವಾಗ, 96 ಆಯ್ತು. ಸೊ ನಾನು ಇಲ್ಲಿ ಒಂದು ರೌಂಡ್ ಅಪ್ ಮಾಡಿದ್ದೀನಿ 96 ಅಂತ. ಸೊ ಆರ್ ಬಿ ವ್ಯಾಲ್ಯೂ ಏನಾಗುತ್ತೋ 144. ಈಗ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. 144 ಕ್ಲಿಯರ್ ಆಯ್ತು. ಇವಾಗ ನೆಕ್ಸ್ಟ್ ಇವಾಗ ಶಿಯರ್ ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಶಿಯರ್ ಫೋರ್ಸ್ ಕ್ಯಾಲ್ಕುಲೇಷನ್. ಸೊ ಶಿಯರ್ ಫೋರ್ಸ್ ಅಟ್ ಸಿ ಈಕ್ವಲ್ಸ್ ಏನಾಗುತ್ತೆ, 0. ಶಿಯರ್ ಫೋರ್ಸ್ ಅಟ್ ಸಿ 0 ಆಗುತ್ತೆ. ಸೊ ನೋಡಿ, ಇದು ಸ್ವಲ್ಪ ಪ್ರಾಬ್ಲಮ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಯಾಕೆಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಸಿಂಪಲ್ ಕಾಣಿಸ್ತಾ ಇದೆ, ಬಟ್ ತುಂಬಾ ಚೇಂಜಸ್ ಇದೆ. ಶಿಯರ್ ಫೋರ್ಸ್ ಅಟ್ ಸಿ 0. ಶಿಯರ್ ಫೋರ್ಸ್ ಅಟ್ ಆರ್ ಅಪ್ ಟು ಬಿ ಪಾಯಿಂಟ್ ಏನಾಗುತ್ತೆ, ಅಪ್ ಟು ಬಿ ಏನಾಗುತ್ತೆ ಹೇಳಿ, ಪ್ಲಸ್ 20 ಇಂಟು 2 ಆಗುತ್ತೆ. 20 ಇಂಟು 2 ಪ್ಲಸ್ 40 ಕಿಲೋ ನ್ಯೂಟನ್ ಆಯ್ತಿದ್ದು. 20 ಇಂಟು 2, ಈ 20 ಇಂಟು 2 40 ಕಿಲೋ ನ್ಯೂಟನ್. ಅದೇ ಇವಾಗ ನಾನು ಡ್ರಾ ಮಾಡ್ತೀನಿ, ಸೊ ದಟ್ ನಿಮಗೆ ಗೊತ್ತಾಗ್ಬಿಡ್ಲಿ. ಇದು ಈ ತರ ಒಂದು ನಾರ್ಮಲ್ ಲೈನ್. ಶಿಯರ್ ಫೋರ್ಸ್ ಎಟ್ ಸಿ ಏನಾಯ್ತು, 0 ಆಯ್ತು. ಶಿಯರ್ ಫೋರ್ಸ್ ಅಪ್ ಟು ಬಿ ಅಂತ ಹೇಳಿದೆ, ಅದು ಎಷ್ಟಿದೆ, ಶಿಯರ್ ಫೋರ್ಸ್ ಅಪ್ ಟು ಬಿ ಪ್ಲಸ್ 40. ಸೊ ಇಲ್ಲಿ ಪ್ಲಸ್ 40 ಅಂದ್ರೆ ಇಲ್ಲಾಯ್ತು. ಈಗ ಶಿಯರ್ ಫೋರ್ಸ್ ಅಟ್ ಬಿ ಅಂತ ಮಾಡ್ತೀನಿ, ಎಷ್ಟು ಬರುತ್ತೆ ನೋಡೋಣ. ಪ್ಲಸ್ 40 ಆಯ್ತಾ, ಮೈನಸ್ ಆಫ್ 144. ಯಾವ್ದಿದು 144, ಅದೇ ಬಂದ್ಬಿಟ್ಟು ಆರ್ ಬಿ ವ್ಯಾಲ್ಯೂ, ಕರೆಕ್ಟಾ. ಸೊ 104 ಕಿಲೋ ನ್ಯೂಟನ್. ಸೊ ಸಿಂಬಲ್ ಏನಿದು, ನೆಗೆಟಿವ್ 104 ಬಂತು. ಸೊ ಇಲ್ಲಿಂದ ಡೈರೆಕ್ಟ್ ಆಗಿ 104ಗೆ ಬರುತ್ತೆ ಇಲ್ಲಿ, 104. ಸೊ ಇಲ್ಲಿಂದ ಇಲ್ಲಿಗೆ, ಸೊ ಇಲ್ಲಿಂದ ಇಲ್ಲಿಗೆ ಯು ಡಿ ಎಲ್ ಇದೆ. ಸೊ ಇದೇನಾಗುತ್ತೆ, ಈ ತರ ಲೈನು. ಸೊ ಇದು ಸ್ಟ್ರೈಟ್ ಬರುತ್ತೆ. ಸೊ ಇದು 104 ಕಿಲೋ ನ್ಯೂಟನ್. ಸೊ ಇದು 40 ಕಿಲೋ ನ್ಯೂಟನ್. ಈಗ ಶಿಯರ್ ಫೋರ್ಸ್ ಸೇಮ್ ಎಟ್ ಎ ಏನಾಗುತ್ತೆ, ಮೈನಸ್ 104 ಪ್ಲಸ್ 20 ಇಂಟು 10, ಕರೆಕ್ಟಾ. ಸೊ ಪ್ಲಸ್ 96 ಕಿಲೋ ನ್ಯೂಟನ್, 96 ಕಿಲೋ ನ್ಯೂಟನ್ ಆಗುತ್ತೆ. ಸೊ 96 ಅಂದ್ರೆ ಎಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ. ಇದು 40 ಇದೆ ಅಂದ್ರೆ ಇದಕ್ಕಿಂತ ಸ್ವಲ್ಪ ಮೇಲ್ಗಡೆ, ಆಯ್ತಾ. ಸೊ 96 ಅಂದ್ರೆ ಇಲ್ಲಿಂದ ಇಲ್ಲಿ ಯು ಡಿ ಎಲ್ ಇದೆ. ಯು ಡಿ ಎಲ್ ಇದೆ ಅಂದ್ರೆ ನಾನೇನ್ ಮಾಡ್ತೀನಿ, ಅದನ್ನ ಡೈರೆಕ್ಟ್ ಆಗಿ ಈ ತರ ಕನೆಕ್ಟ್ ಮಾಡ್ತೀನಿ. ಸೊ ಇಲ್ಲೇನಾಯ್ತಿದು, ಇದಿಷ್ಟು ಕ್ಲೋಸ್ ಆಗ್ತಿತ್ತು. ಇದು ಪಾಸಿಟಿವ್ ವ್ಯಾಲ್ಯೂ, ಇದನ್ನು ಪಾಸಿಟಿವ್, ಇದನ್ನು ನೆಗೆಟಿವ್. ಓಕೆ, ಅರ್ಥ ಆಯ್ತಾ. ಸೊ ಈಗ ಇಲ್ಲಿ ನೋಡಿ, ಈ ಡಿಸ್ಟೆನ್ಸ್ ನಮ್ಗೆ ಗೊತ್ತಿಲ್ಲ, ಈ ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ. ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು, ಅದು ಆಮೇಲೆ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು, ಇಲ್ಲಿ ಏನ್ ಮಾಡ್ಬೇಕು ಹೇಳಿ. ಸೊ ಇದು ಎಷ್ಟಾಗುತ್ತೆ, ಅವಾಗ 10 ಮೈನಸ್ ಎಕ್ಸ್ ಆಗುತ್ತೆ. ಇದು ಫೈಂಡ್ ಔಟ್ ಮಾಡಕ್ ಹೋದಾಗ ಇದು 10 ಮೈನಸ್ ಎಕ್ಸ್ ಆಗುತ್ತೆ, ಯಾಕಂದ್ರೆ ಈ ಎಕ್ಸ್ ಡಿಸ್ಟೆನ್ಸ್ ಬೇಕು ತಾನೆ ನಮಗೆ. ಟೋಟಲ್ 10 ಇದೆ, ಸೊ 10 ಮೈನಸ್ ಎಕ್ಸ್ ಆಗುತ್ತೆ. ಈಗ ನಾವು ಬೆಂಡಿಂಗ್ ಮೂಮೆಂಟ್ ನ ಕ್ಯಾಲ್ಕುಲೇಟ್ ಮಾಡೋಣ. ಬೆಂಡಿಂಗ್ ಮೂಮೆಂಟ್ ಇಲ್ಲೇ ಆಗುತ್ತೆ ಆರಾಮಾಗಿ. ಸೊ ಬೆಂಡಿಂಗ್ ಮೂಮೆಂಟ್ at bending moment calculation, bending moment at c equals to 0 ಆಗುತ್ತೆ. c ಪಾಯಿಂಟ್ ಅಲ್ಲಿ 0 ಆಗುತ್ತೆ. bending moment at b ಏನಾಗುತ್ತೆ ನೋಡಿ, ಮೈನಸ್ 20 ಇಂಟು 2 ಇಂಟು 2/2, ಕರೆಕ್ಟಾ. 2 ಇಂಟು 2 ಇಂಟು 2/2 ಈಕ್ವಲ್ಸ್ ಮೈನಸ್ 40 ಕಿಲೋ ನ್ಯೂಟನ್ ಮೀಟರ್ ಆಗುತ್ತೆ, ಮೈನಸ್. ನೆಕ್ಸ್ಟ್ ಬೆಂಡಿಂಗ್ ಮೂಮೆಂಟ್ ಅಟ್ ಎ ಪಾಯಿಂಟ್. ನೋಡಿ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು
ಒಂದೇ ಇದೆ, ಬರೀ ಅಟ್ ಬಿ ಪಾಯಿಂಟ್ ಅಷ್ಟೇ. ಎ ಪಾಯಿಂಟ್ ಅಲ್ಲೂ 0 ಇದೆ, ಸಿ ಪಾಯಿಂಟ್ ಅಲ್ಲೂ 0 ಇದೆ. ಸೊ ಇಲ್ಲಿ ನೋಡಿ, ಈಗ ಡಯಾಗ್ರಾಮ್ ನ ಡ್ರಾ ಮಾಡಿದ್ರೆ ಯಾವ ತರ ಬರುತ್ತೆ. ಓಕೆ, ಇದು ನಮ್ಮ ಡಯಾಗ್ರಾಮ್ ನಾರ್ಮಲ್. ಸೊ ಇದು 0 ಆಯ್ತು. ಸೊ ಈಗ ವ್ಯಾಲ್ಯೂ ಎಷ್ಟು ಬಂದಿದೆ, 40 ಇದೆ. ಸೊ ಇಲ್ಲಿ ಬರುತ್ತೆ 40. ಸೊ ಇಲ್ಲಿಂದ ಇಲ್ಲಿಗೆ ಏನಿದೆ, UDL ಇದೆ. UDL ಇದ್ರೆ ಏನ್ ಬರುತ್ತೆ, ಪ್ಯಾರಾಬೋಲಿಕ್ ಕರ್ವ್ ಆಯ್ತಾ. ಸೊ ದಿಸ್ ಇಸ್ ಅ ಪ್ಯಾರಾಬೋಲಿಕ್ ಕರ್ವ್. ಪ್ಯಾರಾಬೋಲಿಕ್ ಕರ್ವ್ ನೆನ್ಪಿಡ್ಬೇಕು, ಇವೆಲ್ಲ ನೆನ್ಪಿಡ್ಲಿಲ್ಲ ಅಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ ನೋಡಿ. ಸೊ ಇಲ್ಲಿಂದ ಪ್ಯಾರಾಬೋಲಿಕ್ ಕರ್ವ್ ಇದೆ. ಸೊ ಈಗ ನೆಕ್ಸ್ಟ್ ಏನ್ ಹೆಂಗ್ ಬರುತ್ತೆ ಆಯ್ತಾ. ಈಗ ನೆಕ್ಸ್ಟ್ ಹೆಂಗ್ ಬರುತ್ತೆ, ಈಗ ನಮ್ಗೆ ಮ್ಯಾಕ್ಸಿಮಮ್ ಈ ವ್ಯಾಲ್ಯೂ ಗೊತ್ತಾದ್ರೆ ಇಲ್ಲಿ ಎಲ್ಲಿ ಶಿಯರ್ ಫೋರ್ಸ್ ಇರುತ್ತೆ ಅಲ್ಲಿ ಬೆಂಡಿಂಗ್ ಮೂಮೆಂಟ್ ಜಾಸ್ತಿ ಇರುತ್ತೆ. ಸೊ ಈಗ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ನಮಗೆ ಇದು ಗೊತ್ತಾಗುತ್ತೆ ಎಷ್ಟಿದೆ ಅಂತ, ಗೊತ್ತಾಯ್ತಾ. ಸೊ ಇವಾಗ ನೋಡಿ, ನೆಕ್ಸ್ಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಟು ಫೈಂಡ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್, ಇಲ್ಲಿ ಬರ್ಕೋತೀನಿ. ಬೆಂಡಿಂಗ್ ಮೂಮೆಂಟ್ ಏನ್ ಮಾಡ್ಬೇಕು ನಾವು, ಸೊ ಶಿಯರ್ ಫೋರ್ಸ್ ಎಲ್ಲಿ 0 ಇದೆ ಅದನ್ನ ನೋಡ್ಬೇಕು. ಸೊ ಈ ಡಯಾಗ್ರಾಮ್ ನ ತಗೊಳ್ಬೇಕು ಇವಾಗ. ಸೊ ಇದು ಎಷ್ಟಿದೆ ವ್ಯಾಲ್ಯೂ, ಶಿಯರ್ ಫೋರ್ಸ್ ಅಟ್ ಎ ಎಷ್ಟಿದೆ, 96. ಅದಾದ್ಮೇಲೆ ಇದು 104, ಇದು 40. ಸೊ ಇದು ಬೇಕಾಗಿಲ್ಲ ನನಗೆ, ಇದು 0 ಇದೆ, ಇದಿಷ್ಟೇ. ಸೊ ಇದು 104, ಇದು 96, ಇದು 10 - x, ಇದು x. ಸೊ ಈ ಡಯಾಗ್ರಾಮ್ ನ ಅಲ್ಲಿ ಹಾಕೋಬೇಕಾಗುತ್ತೆ ಇವಾಗ. ಸೊ ಈ ತರ. ಸೊ ಎಷ್ಟಿದೆ ನೋಡಿ, ಒಂದು ನಿಮಿಷ, ಈ ತರ ಬರುತ್ತೆ ಡಯಾಗ್ರಾಮ್. ಸೊ ಇದೆಷ್ಟಿದೆ, ಇದು 96. ಇದು ಎಷ್ಟಿದೆ, ಇದು ಬಂದ್ಬಿಟ್ಟು ನಮ್ದು ಎಕ್ಸ್ ಡಿಸ್ಟೆನ್ಸ್, ಕರೆಕ್ಟಾ. ಇದು ನಮಗೆ ಬೇಕಾಗಿರೋದು. ಟೋಟಲ್ ಎಷ್ಟಿದೆ ಹೇಳಿ, ಟೋಟಲ್ ಬಂದ್ಬಿಟ್ಟು 10 ಮೀಟರ್ಸ್ ಇದೆ. ಸೊ ಇದು ಎಷ್ಟಾಗುತ್ತೆ ಅವಾಗ, 10 - x ಆಗುತ್ತೆ ತಾನೇ, ಇದು 10 - x ಆಗುತ್ತೆ. ಸೊ ಇದೆಷ್ಟು ವ್ಯಾಲ್ಯೂ ಇದೆ ಅವಾಗ, ಇಲ್ಲಿ ಕೆಳಗಡೆ ಇದು 104 ಕಿಲೋ ನ್ಯೂಟನ್ ಇದೆ. ಸೊ ಇದು 96 ಇದೆ. ಸೊ ಈಗ ಇದ್ರ ಪ್ರಕಾರ ನಾವು ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಕ್ಸ್ ಇಲ್ಲಿ ಬರಿಲ್ಲ 1.2, ಸೊ ದಟ್ ನಿಮ್ಗೆ ಅರ್ಥ ಆಗಲಿ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಕರ್ಸ್ ವೇರ್ ಶಿಯರ್ ಫೋರ್ಸ್ ಈಸ್ 0. ಶಿಯರ್ ಫೋರ್ಸ್ 0 ಇದೆ. ಸೊ ಈಗ ಏನ್ ಮಾಡೋಣ, ಅದೆಲ್ಲ ನಾವು ಇದು ಡಯಾಗ್ರಾಮ್ ಹಾಕಿರೋದು, ಬರೆಯೋದೇನು ಬೇಡ, ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಸಿಮಿಲರ್ ಟ್ರಯಾಂಗಲ್ ಮೇಲೆ ತಗೊಳ್ತೀನಿ ನಾನು. ಎಕ್ಸ್ ಡಿವೈಡೆಡ್ ಬೈ 96, ಸಿಮಿಲರ್ ಟ್ರಯಾಂಗಲ್ ತಗೊಳ್ತಾ ಇರೋದು. ಎಕ್ಸ್ ಡಿವೈಡೆಡ್ ಬೈ 96 ಈಕ್ವಲ್ಸ್ 10 - x ಡಿವೈಡೆಡ್ ಬೈ 104. ಸೊ ಏನಾಗುತ್ತೆ, ಇದು 104/x ಡಿವೈಡೆಡ್ ಬೈ 96 ಈಕ್ವಲ್ಸ್ 10 - x ಆಯ್ತಾ. ಸೊ ಆಮೇಲೆ 1.08x ಪ್ಲಸ್ x ಈಕ್ವಲ್ಸ್ ಟು 10, 2.08x ಈಕ್ವಲ್ಸ್ ಟು 10. ಅದಾದ್ಮೇಲೆ x ಈಕ್ವಲ್ಸ್ ಟು ಎಷ್ಟಾಗುತ್ತೆ, x ಈಕ್ವಲ್ಸ್ ಟು 10/2.08. ಸೊ ಎಷ್ಟಾಯ್ತು ಇದು, x ಈಸ್ ಈಕ್ವಲ್ ಟು 4.08 ಮೀಟರ್. x ಈಸ್ ಈಕ್ವಲ್ ಟು 4.80 ಮೀಟರ್. ಈಗ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟು, ಸೊ ಈಗ ಇಲ್ಲಿ ಗೊತ್ತಾಯ್ತು ನನಗೆ, ಇದು ಎಷ್ಟಾಯ್ತು ಇದೀಗ, 4.8 ಮೀಟರ್ ಇದೆ. ಈಗ ಇದು 4 ನಿಮಿಷ, ಇದು ಪೆನ್ ನಿಬ್ಬೆ ಏನಂತಂದ್ರೆ ಸ್ವಲ್ಪ ದಪ್ಪ ಆಗಿದೆ, ಅದಕ್ಕೆ ಇಲ್ಲಿ 4.80 ಮೀಟರ್ ಇದು ಆಯ್ತು. ಸೊ ಇದು ಎಷ್ಟಿದೆ ರಿಮೈನಿಂಗು, ಟೋಟಲ್ 10 ಅಲ್ಲಿ 4.80 ಮೈನಸ್ ಮಾಡಿದ್ರೆ ಇದಕ್ಕೆ ನಿಮ್ಗೆ ರಿಮೈನಿಂಗ್ ಗೊತ್ತಾಗ್ಬಿಡುತ್ತೆ, ರೈಟ್. ಸೊ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಏನಾಗುತ್ತೆ ಇವಾಗ ಎಟ್ ಆ ಪಾಯಿಂಟ್ ಅಲ್ಲಿ, ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ಹೇಳಿ, ಎಟ್ ಓ ಪಾಯಿಂಟ್ ಅಂತ ನಾವು ಒಂದು ಕೊಟ್ಟಿದ್ದೀನಿ. ಯಾವ ಪಾಯಿಂಟ್ ಇದು, ಇಲ್ಲಿ ಆಯ್ತಾ. ಇಲ್ಲಿ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ ಇದಕ್ಕೆ ಏನೋ ಒಂದು ಹೆಸರು ಕೊಟ್ಟಿದ್ದೀವಿ. ಅದರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಯಾವ ತರ ಆಗುತ್ತೆ, ಇಲ್ಲಿ ಬರೀತೀನಿ ನೋಡಿ. 96 ಇಂಟು 4.8 ಮೈನಸ್ ಆಫ್ 20 ಇಂಟು 4.8 ಇಂಟು 4.8/2. ಸೊ ಎಷ್ಟಾಯ್ತಪ್ಪ ಇದು, ಇದು ಬಂದ್ಬಿಟ್ಟು 230.48 ಕಿಲೋ ನ್ಯೂಟನ್ ಮೀಟರ್. 230.48 ಕಿಲೋ ನ್ಯೂಟನ್ ಮೀಟರ್ ಆಯ್ತು. ಇವಾಗ ನಾವಿಲ್ಲಿ ಡಯಾಗ್ರಾಮ್ ಡ್ರಾ ಮಾಡಿರೋದು ಇದು ಎಷ್ಟಿದೆ, ಇದು
ಇದು ಬಂದ್ಬಿಟ್ಟು 40 ಇದೆ. ಈಗ ಅವ್ರು ಹೇಳಿರೋದು 230 ಇಲ್ಲೆಲ್ಲೋ ಬರುತ್ತೆ. ಸಾರಿ, ಇಲ್ಲಿ ಬರೋದಿಲ್ಲ, ಇಲ್ಲಿ ಬರುತ್ತೆ. ಸೊ ಇಲ್ಲೆಲ್ಲೋ ಇಲ್ಲಿ ಬರುತ್ತೆ, ಯಾಕೆಂದ್ರೆ ಈ ಪಾಯಿಂಟ್ ಪ್ರಕಾರ ಇಲ್ಲಿ ಬರುತ್ತೆ. ಯಾಕೆ ಇಲ್ಲಿ 0 ಇದೆ ಅಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಏನಿದೆ, UDL ಇದೆ, ಇಲ್ಲಿಂದ ಇಲ್ಲಿಗೆ UDL. ಸೊ ಏನಾಗುತ್ತೆ ಹೇಳಿ, ಕಂಪ್ಲೀಟ್ ಪ್ಯಾರಾಬೋಲಾ ಲೈನೇ ಇರುತ್ತೆ. ಗೊತ್ತಾಯ್ತಾ? ಕಂಪ್ಲೀಟ್ ಪ್ಯಾರಾಬೋಲಾ ಲೈನೇ ಇರುತ್ತೆ ಇದಕ್ಕೆ. ಸೊ ಇದಕ್ಕೂ ಈ ತರ ಬರುತ್ತೆ. ಗೊತ್ತಾಯ್ತಾ? ಸೊ ಈ ತರ ಕಂಪ್ಲೀಟ್ ಪ್ಯಾರಾಬೋಲಾನೇ ಬರುತ್ತೆ. ಇದು ಪ್ಯಾರಾಬೋಲಿಕ್ ಕರ್ವ್ ಅಂತ ನಾನು ಬರಿತೀನಿ ಇದಕ್ಕೆ, ಪ್ಯಾರಾಬೋಲಿಕ್ ಕರ್ವ್. ಈಗ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಆಯ್ತು ಇವಾಗ, ಆಯ್ತಾ? ಪ್ರಾಬ್ಲಮ್ ಅಂತಲ್ಲ, ಸೊ ಈಗ ಇನ್ನೊಂದು ಟೆನ್ಷನ್ ಆಗ್ಬಿಡುತ್ತೆ ಈಗ. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಡಿಸ್ಟೆನ್ಸ್ ನಮ್ಗೆ ಗೊತ್ತಿಲ್ಲ ತಾನೆ. ಈಗ ನೀವು ನೋಡ್ಬೋದು ಈ ಡಯಾಗ್ರಾಮ್ ಅಲ್ಲಿ ನೋಡಿ. ಈಗ ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಷರ್ ಅಂತ ಬರುತ್ತೆ, ಆಯ್ತಾ? ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಷರ್ ಅಂದ್ರೆ ಏನು? ಸೊ ಇದು ಈಗ ಕ್ಲಿಯರ್ ಆಯ್ತು. ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಷರ್ ಅಂದ್ರೆ ಏನಂತಂದ್ರೆ, ಸಿಂಪಲ್ ಆಗಿ ಹೇಳೋದಂದ್ರೆ, ಎಲ್ಲಿ ಬೆಂಡಿಂಗ್ ಮೂಮೆಂಟ್ 0 ಇರುತ್ತೆ ನೋಡಿ, ವೇರ್ ಬೆಂಡಿಂಗ್ ಮೂಮೆಂಟ್ ಇಸ್ 0, that is called point of contraflexion. ಆಯ್ತಾ? ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಷರ್. ಸೊ ಈಗ ಈ ಡಯಾಗ್ರಾಮ್ ಅಲ್ಲಿ ನೋಡಿದಾಗ, ಬ್ಯಾಕ್ ಬರೋಣ, ಇಲ್ಲಿ ನೋಡಿ. ಸೊ ಈ ಡಯಾಗ್ರಾಮ್ ಅಲ್ಲಿ ನೋಡಿ, ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಷರ್ ಎಲ್ಲಿದೆ? ಇಲ್ಲಿದೆ. ಈ ಪಾಯಿಂಟ್, ಈ ಪಾಯಿಂಟ್ ಏನಿದೆ ಹೇಳಿ, ಇದನ್ನ ನಾನು ಎಕ್ಸ್ ಡ್ಯಾಶ್ ಅಂತ ತಗೋತೀನಿ. ಎಕ್ಸ್ ಬೇಡ, ಮತ್ತೆ ಕನ್ಫ್ಯೂಸ್ ಆಗುತ್ತೆ. ವೈ ಡ್ಯಾಶ್ ಅಂತ ತಗೋತೀನಿ. ಇದನ್ನ ವೈ ಡ್ಯಾಶ್ ಅಂತ ತಗೋತೀನಿ. ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಷರ್ ಇಲ್ಲಿ ಬರೀಲ್ಲ. ಸೊ ದಿಸ್ ಈಸ್ ಅ ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಷರ್. ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಷರ್ ಅಂದ್ರೆ ಬೆಂಡಿಂಗ್ ಮೂಮೆಂಟ್ 0 ಇರುತ್ತೆ. ಆಯ್ತಾ? ಗೊತ್ತಾಯ್ತಾ? ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಎಲ್ಲಿ ಇರುತ್ತೆ? ಎಲ್ಲಿ ಶಿಯರ್ ಫೋರ್ಸ್ 0 ಇರುತ್ತೆ. ಬಟ್ ಶಿಯರ್ ಫೋರ್ಸ್ ಎಲ್ಲಿ ಏನಂತಂದ್ರೆ ಮ್ಯಾಕ್ಸಿಮಮ್ ಇರುತ್ತೆ, ಇಲ್ಲಿ ಒಂದ್ ಕಡೆ. ಇಲ್ಲಿ ನೋಡಿ ಏನಾಗಿದೆ, ಪಾಯಿಂಟ್ ಆಫ್ ಕಾಂಟ್ರಾಫ್ಲೆಕ್ಷರ್ ಆಗಿದೆ. ಒಂದು ನಿಮಿಷ, ಸೇಮ್ ಪ್ರಾಬ್ಲಮ್. ಓಕೆ, ಗೊತ್ತಾಯ್ತಾ ಈಗ? ಸೊ ಈಗ ನಮಗೆ ಏನ್ ಮಾಡೋದಿದೆ, ಇಲ್ಲಿ ಆ ಪಾಯಿಂಟ್ ನ ನಾವು ಕ್ಯಾಲ್ಕುಲೇಟ್ ಮಾಡೋದಿದೆ. ಇಲ್ಲಿ ನೋಡಿ, ಸೊ ಇದು ನೆಗೆಟಿವ್, ಇದು ಪಾಸಿಟಿವ್. ಈಗ ನನಗೆ ಏನ್ ಮಾಡೋದಿದೆ ಅಂದ್ರೆ, ಆ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡೋದಿದೆ. ಯಾವುದು? ವೈ ಡ್ಯಾಶ್ ಪಾಯಿಂಟ್ ನ. ಆಯ್ತಾ? ಲೆಟ್ ವೈ ಡ್ಯಾಶ್ ಬಿ ಎ ಪಾಯಿಂಟ್ at a distance from A. ಆಯ್ತಾ? ಫ್ರಮ್ ಎ ಪಾಯಿಂಟ್ ಇಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಇದು? ಎ ಪಾಯಿಂಟ್ ಇಂದ ಆ ಡಿಸ್ಟೆನ್ಸ್ ಅಲ್ಲಿ ಇದೆ. ಆಯ್ತಾ? ಎ ಪಾಯಿಂಟ್ ಇಂದ ಅಂದ್ರೆ ಇಲ್ಲಿ ಡಯಾಗ್ರಾಮ್ ಹಾಕ್ತೀನಿ ನೋಡಿ, ಸೊ ದಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ. ಇಲ್ಲಿ ಹಾಕ್ತೀನಿ. ಸೊ ಇದು ಈ ತರ ಬಂದಿದೆ ಅಲ್ಲ ನಮ್ದು. ಸೊ ಇದು ಈ ತರ ಬಂದ್ಬಿಟ್ಟು ಈ ತರ ಬಂದಿದೆ. ಸಾರಿ, ಓಕೆ, ಒಂದು ನಿಮಿಷ, ಅದು ಕ್ಲಿಕ್ ಆಗ್ಬಿಡ್ತು. ಓಕೆ, ನೋ ಇಶ್ಯೂ, ಒಂದು ನಿಮಿಷ. ಸೊ ಎಲ್ಲಿದ್ವಿ ನಾವು? ಸೊ ಈ ತರ ಇತ್ತು. ಅದಾದ್ಮೇಲೆ ಈ ತರ ಇದು ನೆಗೆಟಿವ್ ವ್ಯಾಲ್ಯೂ ಇದೆ. ಸೊ ಇಲ್ಲಿ ನಮಗೆ ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಯಾವ್ದು ಹೇಳಿ? ಇದನ್ನ ನಾನು ಎಕ್ಸ್ ಡ್ಯಾಶ್ ಅಂತ ತಗೋತೀನಿ. ಈ ಡಿಸ್ಟೆನ್ಸ್ ನನಗೆ ಯಾವ ಡಿಸ್ಟೆನ್ಸ್ ಬೇಕು? ಈ ಡಿಸ್ಟೆನ್ಸ್ ನನಗೆ ಬೇಕಾಗಿರೋದು ಈ ಡಿಸ್ಟೆನ್ಸ್. ಕರೆಕ್ಟಾ? ಈಗ ಅದನ್ನೇ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನೋಡಿ, ಸಿಂಪಲ್ ಆಗಿ. ಸೊ ಬೆಂಡಿಂಗ್ ಮೂಮೆಂಟ್ ಅಟ್ ವೈ ಡ್ಯಾಶ್ ಈಸ್ ಈಕ್ವಲ್ ಟು 96 into x dash minus of 20 into x dash by 2 equals to 0 ಮಾಡೋಣ. ಸೊ 96 dash plus 10x square dash equals to 0. ಅದಾದ್ಮೇಲೆ 10 dash equals to 96. ಅದಾದ್ಮೇಲೆ x dash equals to 96 by 10. ಸೊ ಇದೆಷ್ಟಾಯ್ತು? 9.6 ಮೀಟರ್ ಆಯ್ತಪ್ಪ. ಏನ್ರಿ? 9.6 ಮೀಟರ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇದು 9.6 ಇದೆ. ಇದು
9.6 ಮೀಟರ್. ಗೊತ್ತಾಯ್ತಾ? 9.6 ನಾನು ಹೆಂಗೆ ತೆಗ್ದೀನಿ ಅಂತ ಈ ಡಯಾಗ್ರಾಮ್ ಅಲ್ಲಿ ಇಲ್ಲಿ ಹೇಳಿದೆ ನೋಡಿ. ಸೊ ಈಕ್ವಲ್ಸ್ ಟು 9.6 ಮೀಟರ್, ರೈಟ್. ಸೊ ಇಲ್ಲಿಗೆ ಈ ಪ್ರಾಬ್ಲಮ್ ನ ನಾವು ಮುಗಿಸ್ಬಿಟ್ಟಿದ್ದೀವಿ, ಸರಿನಾ? ಸೊ ಯಾವುದೇ ತರ ನಿಮ್ಗೆ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ಇಲ್ಲಿಂದ ಏನಾಯ್ತು ಹೇಳಿ, ಸಾರಿ, ಇಲ್ಲಿಂದ ನಮ್ದು ಏನಂದ್ರೆ ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಪ್ರಾಬ್ಲಮ್ಸ್ ಮುಗಿದೋಗ್ಬಿಟ್ಟಿದೆ. ಈ ಚಾಪ್ಟರ್ ಇಲ್ಲೇ ಕ್ಲೋಸ್ ಮಾಡಿದ್ದೀನಿ, ಎಲ್ಲ ಪ್ರಾಬ್ಲಮ್ಸ್ ಹೇಳ್ಕೊಟ್ಟಿದ್ದೀನಿ, ಸರಿನಾ? ಸೊ ಯಾವುದೇ ತರ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಚಾಪ್ಟರ್ ಯಾವ್ದಿದೆ ಅದನ್ನ ನಾಳೆ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.